ಪರಿಶುದ್ಧನು, ಪ್ರೀತಿ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಸರ್ವಶಕ್ತನಾದ ತಂದೆಯಾದ ಯೆಹೋವ ದೇವರಿಗೆ ಯೇಸು ಸ್ವಾಮಿ ಮುಖಾಂತರ ಘನ ಮಾನ ಮಹಿಮೆ ಸ್ತೋತ್ರಗಳು ಸದಾ ಉಂಟಾಗಲಿ. ಆಮೇಲೆ ಕ್ರಿಸ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ಯಾವ ಒಂದು ಪಾಪಿಯು ಅಲ್ಪನಾದಂತ ನನಗೆ ತಂದೆಯಾದ ದೇವರ ವಾಕ್ಯಗಳನ್ನ ಧ್ಯಾನ ಮಾಡಿರುವಂತ ವಿಷಯಗಳನ್ನ ಸಭೆಯ ಮುಂದೆ ಹಂಚಿಕೊಳ್ಳುವಂತ ಒಂದು ಅವಕಾಶ, ಒಂದು ಕೃಪೆಯನ್ನ ಕೊಟ್ಟಿರುವುದಕ್ಕಾಗಿ ತಂದೆಯಾದ ದೇವರಿಗೂ ಯೇಸು ಸ್ವಾಮಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ಕೊಂಡು, ಈ ಒಂದು ಧ್ಯಾನದಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂದ್ರೆ ಅದನ್ನ ದೇವರು ಕ್ಷಮಿಸ್ಲಿ, ಅದನ್ನ ಹಿರಿಯರು ಸರಿಪಡಿಸ್ಬೇಕು ಅಂತನೂ ಸಹ ನಾನು ಕೇಳ್ಕೊಂಡು, ಈ ದಿನದ ಧ್ಯಾನ ಮಾಡುವಂತ ವಿಷಯ ಎಂಡ್ ಆಫ್ ದ ಏಜ್ ಅಂತ ಹೇಳ್ಬೇಕು. ಯಾಕಂದ್ರೆ ಮತ್ತೇನು ಬರೆದ ಸುವಾರ್ತೆ, ಈಗ ತಾನೇ ನಾವು ವಾಕ್ಯನ ಓದಿದ್ವಿ. ಆ ವಾಕ್ಯದಲ್ಲಿ ಓದಿದಂತ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ಈ ಒಂದು ಕಡೆ ದಿನಗಳಲ್ಲಿ ನಡೆಯುವಂತ ಒಂದು ಘಟನೆಗಳ ಬಗ್ಗೆ ಇಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ಅಂತ ಹೇಳ್ಬೇಕಾದ್ರೆ ಇಲ್ಲಿ ಈ ಒಂದು ಎಂಡ್ ಆಫ್ ದ ಏಜ್ ಅಂತ ಹೇಳುವಾಗ ಇದು ಯುಗದ ಸಮಾಪ್ತಿ ಅಂತ ಹೇಳ್ತಾರೆ. ಸೊ ಇದನ್ನ ಸತ್ಯವೇದ ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ಇಂಟರ್ಪ್ರೆಟ್ ಮಾಡಿರ್ತಾರೆ ಅಂತ ನಾವು ನೋಡ್ಬೇಕಾದ್ರೆ, ಇದು ದೇವರ ಒಂದು ಯೋಜನೆಯನ್ನ ಒಂದು ಏಜಸ್ ಆಗಿ ಅಥವಾ ಒಂದು ಎರಾಸ್ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಡಿವೈಡ್ ಮಾಡಿದ್ದಾರೆ. ಅಂದ್ರೆ 3 ಭಾಗಗಳಾಗಿ ಇದನ್ನ ಡಿವೈಡ್ ಮಾಡಿರೋದನ್ನ ನಾವು ನೋಡ್ಬೋದು. ಮೊದಲು ಜೂಯಿಶ್ ಏಜ್, ಎರಡನೇದು ಗಾಸ್ಪಲ್ ಏಜ್, ಅದು ಈಗ ಪ್ರಸ್ತುತ ಇರುವಂತದ್ದು. ಮೂರನೇದು ನಾವು ನೋಡ್ಬೇಕಾದ್ರೆ ಅದು ಮಿಲಿಯನಿಯಲ್ ಏಜ್ ಅಂತ, ಮುಂದೆ ಯೇಸು ಸ್ವಾಮಿಯ ಒಂದು 1000 ವರ್ಷದ ಕಾರ್ಯಗಳು ಅಂತ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಯುಗದ ಸಮಾಪ್ತಿ ಅಥವಾ ಈ ಎಂಡ್ ಆಫ್ ದ ಏಜ್ ಅಂತ ಹೇಳ್ಬೇಕಾದ್ರೆ ಇದು ಏನನ್ನ ಸೂಚನೆ ಮಾಡುತ್ತೆ, ಯಾವ ಒಂದು ಅಂತ್ಯದ ಬಗ್ಗೆ ಮಾತಾಡುತ್ತೆ, ಯಾವುದರ ಒಂದು ಸಮಾಪ್ತಿಯ ಬಗ್ಗೆ ಇದು ಮಾತಾಡುತ್ತಾ ಇದೆ ಅಂತ ಇಲ್ಲಿ ನಾವು ನೋಡ್ಬೇಕಾದ್ರೆ ಇದು ಸುವಾರ್ಥ ಯುಗದ ಒಂದು ಸಮಾಪ್ತಿ, ಈ ಒಂದು ಗಾಸ್ಪಲ್ ಎಂಡ್ ಆಫ್ ದ ಗಾಸ್ಪಲ್ ಏಜ್ ಅಂತ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಕಡೆ ಸಮಾಪ್ತಿ, ಈ ಒಂದು ಕಾರ್ಯದಲ್ಲಿ ಏನೆಲ್ಲ ಆಗ್ಬೇಕಾಗಿದೆ, ಯಾವ ರೀತಿ ಅದು ಕೆಲವು ಘಟನೆಗಳು ನಾವು ನೋಡ್ಬೇಕಾದ್ರೆ, ಮೊದಲನೇದಾಗಿ ನಾವು ನೋಡುವಾಗ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಬರುತ್ತೆ, 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಮಹಾ ಸಂಕಟ ಒಂದು ಬರುತ್ತೆ ಅನ್ನೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಸುಗ್ಗಿ ಕಾಲದ ಒಂದು ಸಮಾಪ್ತಿ, ಈ ಒಂದು ಸುಗ್ಗಿ ಕಾಲ ಅಂತ ಹೇಳ್ಬೇಕಾದ್ರೆ ಇದು ಒಂದು ಸಾಂಕೇತಿಕವಾದಂತ ಭಾಷೆಯಲ್ಲಿ ತಿಳಿಸಲ್ಪಟ್ಟಂತ ವಿಷಯ. ಏನಂತ ಹೇಳ್ಬೇಕಾದ್ರೆ ಇದನ್ನ ಒಂದು ಸಿಂಬಾಲಿಕ್ ಸಪರೇಷನ್ ಅಂತ ಹೇಳ್ತಾರೆ. ಯಾವ್ದನ್ನ ಸಪರೇಟ್ ಮಾಡ್ತಾರೆ, ಯಾವ್ದನ್ನ ವಿಂಗಡಣೆ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಗೋಧಿ ಮತ್ತೆ ಅಣಜಿಯನ್ನ ವಿಂಗಡಣೆ ಮಾಡ್ಬೇಕು. ಈ ಒಂದು ಗೋಧಿ, ಈ ಹಣಜಿ ವೆಯ್ಟ್ ಅಂಡ್ ಟೇರ್ ಕ್ಲಾಸ್ ನ ಏನ್ ಮಾಡ್ಬೇಕು, ಸಪರೇಷನ್ ಮಾಡ್ಬೇಕು. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಗೋಧಿ ಅಂತ ಹೇಳ್ಬೇಕಾದ್ರೆ ನಿಜವಾದ ನಂಬಿಕೆಯುಳ್ಳ ಆ ಒಂದು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ಆ ಒಂದು ನಂಬಿಗಸ್ತರಿಕೆಯ ಒಂದು ವರ್ಗವನ್ನ ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ. ಸೊ ಅದನ್ನೇ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಏನಂತ ಹೇಳ್ತಾರೆ, ಬಿತ್ತುವವನು ಅಂತ ಹೇಳುವಾಗ ಅದು ಯಾರು, ಸೈತಾನನ ಬಗ್ಗೆ ತಿಳಿಸ್ತಾರೆ. ಅಂದ್ರೆ ಸುಗ್ಗಿ ಕಾಲ ಅಂದ್ರೆ ಅದು ಯುಗದ ಸಮಾಪ್ತಿ. ಕುಯ್ಯುವವರು ಅಂತ ಹೇಳ್ಬೇಕಾದ್ರೆ ಯಾರು ಅಂದಾಗ ಅದು ದೇವದೂತರು ಅಂತ ಹೇಳ್ತಾರೆ. ಅದನ್ನ ಮುಂದೆ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮಗೆ ತಿಳಿಸಲ್ಪಡುವಂತ ಕಾರ್ಯಗಳನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಈ ಎಲ್ಲಾ ಕಾರ್ಯಗಳು, ಈ ಎಲ್ಲಾ ಘಟನೆಗಳು ಮುಂದೆ ನೆರವೇರಿದ ಮೇಲೆ ನಾವು ನೋಡುವಾಗ ಏನು ಮುಂದೆ ಆಗುವಂತದ್ದು ಅಂದ್ರೆ ಯೇಸು ಸ್ವಾಮಿಯ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡುವಂತದ್ದನ್ನ ನಾವು ನೋಡ್ತೀವಿ. ಅದೇ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ 2ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡ್ತೀವಿ. ಡ್ಯಾನಿಯಲ್ 2nd chapter 44th verse. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು,
ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಸೊ ಹಾಗಿರಬೇಕಾದ್ರೆ ಇದು ಮುಂದೆ ನಡೆಯುವಂತ ಕಾರ್ಯಗಳು. ಸೊ ಈಗ ಈ ಒಂದು ಹಾರ್ವೆಸ್ಟ್ ಅಥವಾ ಈ ಒಂದು ಸುಗ್ಗಿ ಅಂತ ನಾವು ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ನಮಗೇನಾಗುತ್ತೆ, ಹಳೆ ಒಡಂಬಡಿಕೆಯಲ್ಲೂ ಹಾರ್ವೆಸ್ಟ್ ಬಗ್ಗೆ ಬರೀತಾರೆ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲೂ ಈ ಒಂದು ಸುಗ್ಗಿಯ ಬಗ್ಗೆ ಏನ್ ಮಾಡ್ತಾರೆ, ಬರೆಯೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈಗ ಹಳೆ ಒಡಂಬಡಿಕೆಯಲ್ಲಿ ಹಾರ್ವೆಸ್ಟ್ ಅಂತ ಹೇಳ್ಬೇಕಾದ್ರೆ ಅದು ಏನನ್ನ ಸೂಚನೆ ಮಾಡುತ್ತೆ? ಯಾಕಂತ ಹೇಳ್ಬೇಕಾದ್ರೆ ಇದನ್ನ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಲಿಟ್ರಲ್ ಆಗಿ ನಿಜವಾಗ್ಲೂ ನಡೆಯುವಂತ ಹಾರ್ವೆಸ್ಟ್ ನಾವು ನೋಡ್ಬೋದು. ಅದೇ ರೀತಿನಲ್ಲಿ ಇನ್ ಗ್ಯಾದರಿಂಗ್ ಆಫ್ ನೇಷನ್ ಅಂದ್ರೆ ಇಸ್ರೇಲ್ನ ಒಟ್ಟುಗೂಡಿಸುವಂತ ಒಂದು ಹಾರ್ವೆಸ್ಟ್ ಕಾರ್ಯಗಳನ್ನು ಸಹ ನಾವೇನ್ ಮಾಡ್ಬೋದು, ಅದನ್ನ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈ ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ಹಾರ್ವೆಸ್ಟ್ ಅಥವಾ ಈ ಒಂದು ಸುಗ್ಗಿ ಅಂತ ಹೇಳ್ಬೇಕಾದ್ರೆ ಇದು ಏನನ್ನ ಯಾವ ರೀತಿ ನಮಗೆ ಇದನ್ನ ನಾವು ಅರ್ಥ ಮಾಡ್ಕೋಬಹುದು ಅಂದಾಗ ಇದನ್ನ ಆತ್ಮಿಕ ರೀತಿಯಲ್ಲಿ ಆತ್ಮಿಕವಾಗಿ ನಡೆಯುವಂತ ಈ ಒಂದು ಸ್ಪಿರಿಚುವಲ್ ಹಾರ್ವೆಸ್ಟ್ ಅಂತ ಹೇಳ್ತಾರೆ. ಆತ್ಮಿಕವಾಗಿ ನಡೆಯುವಂತ ಒಂದು ಸುಗ್ಗಿಯ ವಿಷಯದ ಬಗ್ಗೆ ಇಲ್ಲಿ ನಾವು ಮಾತಾಡೋದನ್ನ ನಾವು ನೋಡ್ಬೋದು. ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲಿ ಎಂಡ್ ಆಫ್ ದ ಹಾರ್ವೆಸ್ಟ್ ಅಂತ ಹೇಳ್ತೀವಲ್ಲ, ಈ ಎಂಡ್ ಅಂತ ಹೇಳ್ಬೇಕಾದ್ರೆ ನಾವು ಇದನ್ನ ಯಾವ ರೀತಿನಲ್ಲಿ ಅರ್ಥ ಮಾಡ್ಕೊಬಹುದು? ಯಾಕಂತ ಹೇಳ್ಬೇಕಾದ್ರೆ ಈ ಹೊಸ ಒಡಂಬಡಿಕೆ ಈ ಒಂದು ಹೊಸ ಒಡಂಬಡಿಕೆಯನ್ನ ಬರ್ದಿರುವಂತ ಒಂದು ಯಾವ ಭಾಷೆನಲ್ಲಿಂದ ಅದನ್ನ ಟ್ರಾನ್ಸ್ಲೇಟ್ ಮಾಡುದು? ಗ್ರೀಕ್ ಇಂದ ಬಂತು. ಸೊ ಹಾಗಿರ್ಬೇಕಾದ್ರೆ ಈ ಎಂಡ್ ಅನ್ನೋ ಒಂದು ಪದಕ್ಕೆ ನಾವು ಯಾವ ರೀತಿ ಇದನ್ನ ನಾವು ತಿಳ್ಕೊಳ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ಈ ಗ್ರೀಕ್ ಪದವನ್ನ ನಾವು ಫಸ್ಟ್ ನಾವೇನ್ ಮಾಡ್ಕೋಬೇಕು, ಅದರ ಒಂದು ಮೂಲ ತಿಳಿಬೇಕು. ಆ ಮೂಲವನ್ನ ನಾವು ತಿಳ್ಕೊಂಡಾಗ ಮಾತ್ರನೇ ಇದರ ಒಂದು ಅರ್ಥ ನಮಗೇನಾಗುತ್ತೆ, ಸರಿಯಾದ ರೀತಿನಲ್ಲಿ ಗ್ರಹಿಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಅಂತ ನಾವು ನೋಡ್ತೀವಿ. ಹಾಗಿರುವಾಗ ಇಲ್ಲಿ ಮತ್ತಾಯ 13:39 ಈಗ ನಾವು ಓದಿದಂತ ವಾಕ್ಯದಲ್ಲಿ ಎಂಡ್ ಅಂತ ಹೇಳ್ಬೇಕಾದ್ರೆ ಈ ಎಂಡ್ ಏನನ್ನ ಸೂಚನೆ ಮಾಡ್ತಾ ಇದೆ, ಏನನ್ನ ತಿಳಿಸ್ತಾ ಇದೆ ಗ್ರೀಕ್ ಪದದಲ್ಲಿ ಅಂದಾಗ ಸುಂಟೇಲಿಯಾ ಅಂತ ಒಂದು ಪದವನ್ನ ಯೂಸ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಪದದ ಅರ್ಥ ಏನು ಅಂತಾಗ ನಾಟ್ ಎ ಪಾಯಿಂಟ್ ಇನ್ ಟೈಮ್ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನ ಸೂಚನೆ ಮಾಡೋದಿಲ್ಲ, ಬಟ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾರೆ. ಸೊ ಒಂದು ಕಾಲದ ಅವಧಿಯನ್ನ ಇದು ಸೂಚನೆ ಮಾಡಿ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ನಾವು ಇನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಎಕ್ಸ್ಪೋಸಿಟರಿ ಡಿಕ್ಷನರಿಗಳನ್ನ ನಾವು ಓದಬೇಕಾಗತ್ತೆ. ಸೊ ಅದರಲ್ಲಿ ನಾವು ಹುಡುಕುವಂತ ಸಂದರ್ಭದಲ್ಲಿ ಈ ಒಂದು ಪದ ಇದೇನಂತ ಹೇಳ್ಬೇಕಾದ್ರೆ ಇದು ಮುಕ್ತಾಯವನ್ನ ಸೂಚನೆ ಮಾಡ್ತಾ ಇಲ್ಲ, ಅಂದ್ರೆ ನೇಮಿತ ಕಾಲದಲ್ಲಿ ನಡೆಯುವಂತ ಆ ಒಂದು ಘಟನಾವಳಿಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತದ್ದನ್ನ ನಮಗೇನ್ ಮಾಡುತ್ತೆ, ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗೇನೇನ್ಬೇಕಾದ್ರೆ ಇದು ಆದ್ದರಿಂದನೇ ಸ್ವಾಮಿಯು ಸಭೆಯನ್ನ ಏನ್ ಮಾಡ್ತಾ ಇದ್ದಾರೆ, ಒಟ್ಟು ಗೂಡಿಸುವಂತದ್ದು. ಅಂದ್ರೆ ಪ್ರಸ್ತುತ ಯುಗದ ಅಂದ್ರೆ ಈ ಒಂದು ಸುವಾರ್ಥ ಯುಗದ ಒಂದು ಸುಗ್ಗಿ ಅದು ಕ್ರೈಸ್ತರ ಸುಗ್ಗಿ ಅಂತ ಹೇಳ್ತಾರೆ. ಈ ಒಂದು ಸುಗ್ಗಿಯ ನಡೆಯುವಂತ ಒಂದು ಅವಧಿಯನ್ನ ಏನ್ ಮಾಡ್ತಾ ಇದೆ, ಇದು ನಮಗೆ ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ. ಹಾಗಿರ್ಬೇಕಾದ್ರೆ ಸೊ ಈ ಒಂದು ಕಾರ್ಯಗಳನ್ನ ನಾವು ಮುಂದೆ ಇನ್ನು ನೋಡುವಂತ ಸಮಯದಲ್ಲಿ ಯೇಸು ಸ್ವಾಮಿಯ ಒಂದು ಎರಡನೇ ಬರುವಿಕೆಯ ವಿಷಯದಲ್ಲಿ ಎರಡು ರೀತಿಯಾದಂತ ಒಂದು ಪರಿಕಲ್ಪನೆ ಇರೋದನ್ನ ನಾವು ನೋಡ್ತೀವಿ. ಏನಂತ ಹೇಳ್ಬೇಕಾದ್ರೆ 2 ಆಸ್ಪೆಕ್ಟ್ಸ್ ಆಫ್ ಸೆಕೆಂಡ್ ಕಮಿಂಗ್ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಸೊ ಎರಡು ವಾಕ್ಯಗಳನ್ನ ನಾವು ನೋಡೋಣ. ಮೊದಲನೇದಾಗಿ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ. ಜಾನ್ 14 ಚಾಪ್ಟರ್ 3rd ವರ್ಸ್. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಸೊ ಇದು ಒಂದು ವಾಕ್ಯ.
ಸೊ ಅದೇ ರೀತಿ ಇನ್ನೊಂದು ವಾಕ್ಯನ ನಾವು ಓದೋಣ. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ನೇ ವಚನ. ಫಸ್ಟ್ ಥೆಸಲೋನಿಯನ್ಸ್ 4th chapter 16 and 17th verse. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಸ್ವಾಮಿ ಹೇಳುವಂತ ಮಾತು, ನಾನೇನ್ ಮಾಡ್ತೀನಿ, ಮೊದಲು ಹೋಗಿ ನಿಮ್ಗೆ ಸ್ಥಳ ಸಿದ್ಧ ಮಾಡಿ ಬಂದು ನಾನೇನ್ ಮಾಡ್ತೀನಿ, ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಥೆಸಲೋನಿಕದಲ್ಲಿ ನಾವು ಓದಿದಂತ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಅದನ್ನೇನ್ ಮಾಡ್ತಾನೆ, ಕರ್ತನು ತುತ್ತೂರಿಯ ಧ್ವನಿಯೊಡನೆಯೂ ಆಜ್ಞಾಘೋಷದಿಂದ ಏನ್ ಮಾಡ್ತಾರೆ, ಇಳಿದು ಬರೋದನ್ನ ನಾವು ನೋಡ್ತೀವಿ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಇನ್ನೊಂದು 2 ವಾಕ್ಯಗಳನ್ನ ನಾವು ಓದೋಣ. ಮತ್ತಯ್ಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನ. ಮ್ಯಾಥ್ಯೂ 25th chapter 31st verse. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಏನಂತ ಹೇಳ್ತಾರೆ, ಆತನು ಎಲ್ಲಾ ದೂತರೊಡನೆ ಏನ್ ಮಾಡ್ತಾರೆ, ಬರ್ತಾರೆ ಅಂತ ನಾವು ನೋಡ್ತೀವಿ. ಸೊ ಅದೇ ರೀತಿ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಯೂದನು ಬರೆದ ಪತ್ರಿಕೆ 14ನೇ ವಚನ. ಜೂಡ್ 1st chapter 14th verse. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆಯವನಾದ ಅನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಭಕ್ತಹೀನರೆಲ್ಲರನ್ನೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಸ್ಥರ. ಅದು ಅಷ್ಟೇ ಸಾಕು. ಇಲ್ಲಿ ನಾವು ನೋಡ್ಬೇಕಾದ್ರೆ 7ನೆಯ ತಲೆಯವನಾದ ಹನೋಕ್ ಏನ್ ಮಾಡ್ತಾರೆ, ಬರೆಯುವಂತ ಮಾತು, ಈಗೋ ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಅವ್ರು ಬರ್ತಾರೆ ಅಂತ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ 2 ವಾಕ್ಯಗಳನ್ನ ನಾವು ಓದ್ಬೇಕಾದ್ರೆ ಇದು ನಮ್ಗೇನಾಗುತ್ತೆ, ಒಂದು ಕಾಂಟ್ರಾಸ್ಟ್ ಆಗಿ ತಿಳಿಯುವಂತ ವಾಕ್ಯಗಳಾಗಿ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಇದನ್ನ ಯಾವ ರೀತಿ ನಮಗೆ ತಿಳಿಸ್ತಾರೆ ಅಂತ ನಾವು ನೋಡೋದಾದ್ರೆ, ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯಗಳನ್ನ ನಾವು ಓದ್ಬೇಕಾದ್ರೆ ಆತನು ತನ್ನ ದೂತರೊಡನೆ ಬರುತ್ತಾರೆ ಅಂತ ನಾವು ಓದ್ಬೇಕಾದ್ರೆ, ಹಾಗಿರುವಾಗ ಈ ಒಂದು ವಾಕ್ಯಗಳ ಪ್ರಕಾರವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡಲ್ಲ, ಅವರು ತನ್ನ ದೂತರೊಡನೆ ಬರೋದಿಕ್ಕೆ ಅದು ಸಾಧ್ಯ ಇಲ್ಲ ಅಂತ ನಮ್ಗೆ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ ತನ್ನ ಭಕ್ತರಿಗಾಗಿ ಅವರು ಬರೋದು ಸಾಧ್ಯ ಇಲ್ಲ ಅಂತ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ ಸ್ವಾಮಿ ತನ್ನ ದೂತರೊಂದಿಗೆ ಬರುವುದರಿಂದ ಮೊದಲೇ ದೂತರು ಅವ್ರೇನಾಗಿರ್ಬೇಕು, ಆತನು ತನ್ನೊಂದಿಗೆ ಸೇರಿಕೊಂಡಿರಬೇಕು ಅಂತ ಹೇಳಿ ನಮಗೆ ಇಲ್ಲಿ ಒಂದು ಸೆಲ್ಫ್ ಎವಿಡೆಂಟ್ ಆಗಿ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಆದ್ದರಿಂದನೇ ಈ 2 ಘಟನೆಗಳು ನಡೆಯುವಂತ ಒಂದು ಸಮಯದ ಅವಧಿಯನ್ನ ನಮಗೆ ಯಾವ ರೀತಿ ತಿಳಿಸ್ತಾರೆ ಅಂತ ಹೇಳುವಾಗ, ಹೊಸ ಒಡಂಬಡಿಕೆಯಲ್ಲಿ ಅದನ್ನ ಹಾರ್ವೆಸ್ಟ್ ಅಂತ ಹೇಳಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಅದೇ ಮತ್ತಾಯನು ಬರೆದ ಸುವಾರ್ತೆನಲ್ಲಿ 24ನೇ ಅಧ್ಯಾಯ ನಾವು ಓದ್ಬೇಕಾದ್ರೆ, ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಓದುವಾಗ ನಮಗೆ ಏನಾಗುತ್ತೆ ಅಂತ ಹೇಳುವಾಗ, ಎಂಡ್ ಎಂಬ ಪದ, ಇದು ಇಂಗ್ಲಿಷ್ ನಲ್ಲಿ ಇದೇನಂತ ಹೇಳ್ಬೇಕಾದ್ರೆ ಈ ಎಂಡ್ ಎಂಬ ಪದಕ್ಕೆ 3 ರೀತಿಯಾದಂತ ಗ್ರೀಕ್ ಪದಗಳನ್ನ ತಿಳಿಸ್ತಾರೆ. ಯಾಕಂದ್ರೆ ನಾವು ಆಗ್ಲೇ ನೋಡಿದಂತ ಒಂದು ಪದನ ನಾವು ನೋಡಿದ್ವಿ. ಸೊ ಹಾಗಿರುವಾಗ ಈ ಗ್ರೀಕ್ ಪದ ಒಂದು ಏನಂತ ಹೇಳ್ಬೇಕಾದ್ರೆ ಟೆಲಾಸ್ ಅಂತ ಹೇಳ್ತಾರೆ. ಅಂದ್ರೆ ಪಾಯಿಂಟ್ ಇನ್ ಟೈಮ್, ಒಂದು ಅವಧಿಯಲ್ಲಿ ನಡೆಯುವಂತ ಒಂದು ಘಟನೆ. ಆಗ್ಲೇ ನಾವು ನೋಡಿದ್ವಿ ಸುಂಟೇಲಿಯಾ ಅಂತ ಹೇಳ್ಬೇಕಾದ್ರೆ ಎ ಪೀರಿಯಡ್ ಆಫ್ ಟೈಮ್ ಅಂತ ನಾವು ನೋಡಿದ್ವಿ. ಇನ್ನೊಂದು ಪದನ ಬಳಕೆ ಮಾಡೋದನ್ನ ನಾವು ನೋಡುವಾಗ ಎಸ್ಕಾಟಸ್ ಅಂತ ಹೇಳ್ತಾರೆ.
ಸೊ ಇದೇನಂತ ಹೇಳ್ಬೇಕಾದ್ರೆ ದಿ ಅಟರ್ ಮೋಸ್ಟ್ ಅಥವಾ ಲಾಸ್ಟ್ ಅಥವಾ ಒಂದು ಫೈನಲ್ ಅಂತ್ಯದಲ್ಲಿ ನಡೆಯುವಂತ ಒಂದು ವಿಷಯವಾಗಿ ಇಲ್ಲಿ ನಮಗೆ ಮಾತಾಡೋದನ್ನ ನಾವು ನೋಡ್ತೀವಿ ಪ್ರಿಯರು. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಅಧ್ಯಾಯನ ಯೇಸು ಸ್ವಾಮಿ ಎಲ್ಲಿ ಮಾತಾಡಿರುವಂತದ್ದು ಅಂತ ನಾವು ನೋಡ್ಬೇಕಾದ್ರೆ ಅವರು ಎಣ್ಣೆ ಮರಗಳ ಗುಡ್ಡದಲ್ಲಿ ತನ್ನ ಶಿಷ್ಯರೊಂದಿಗೆ ಅವ್ರು ಏನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನನ್ನ ಮಾತಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿ ಶಿಷ್ಯರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಯೇಸು ಸ್ವಾಮಿ ಜೊತೆನಲ್ಲಿ ಮಾತಾಡುವಂತ ಸಮಯದಲ್ಲಿ ಅವರು ಕೇಳುವಂತ ಒಂದು ಪ್ರಶ್ನೆ ಏನಂತ ಹೇಳುವಾಗ 24ನೇ ಅಧ್ಯಾಯ 6ನೇ ವಚನ, ಮತ್ತಯ್ಯನು ಬರೆದ ಸುವಾರ್ತೆ 24:6. ಇದಲ್ಲದೆ ಯುಗದಗಳಿಗೆ ಯುಗದಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಸೊ ಇಲ್ಲಿ ಮಾತಾಡ್ಬೇಕಾದ್ರೆ ಇದು ಅಂತ್ಯಕಾಲ ಅಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅದೇ 24ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಕಡೆಯವರೆಗೂ ತಾಳುವವನು ರಕ್ಷಣೆನ ಹೊಂದ್ತಾರೆ. 14ನೇ ವಚನದಲ್ಲಿ ನಾವು ನೋಡುವಾಗ ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಏನಾಗ್ಬೇಕು, ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಏನಾಗ್ಬೇಕಂತೆ, ಸಾರಲಾಗುವುದು. ಆಗ ಏನಾಗುತ್ತೆ, ಅಂತ್ಯ ಬರುತ್ತೆ ಅಂತ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಟೆಲಾಸ್ ಅಥವಾ ಈ ಎಂಡ್ ಅನ್ನೋ ಒಂದು ಪದಕ್ಕೆ ಈ ಒಂದು ಪಾಯಿಂಟ್ ಇನ್ ಟೈಮ್ ಎಂಬ ಒಂದು ಅರ್ಥವನ್ನ ಕೊಡುವಂತ ಇದರಲ್ಲಿ ನಾವು ನೋಡ್ಬೇಕಾದ್ರೆ, ಸೊ ಈ ಅಂತ್ಯದ ದಿನಗಳ ವಿಷಯವಾಗಿನೇ ಯೇಸು ಸ್ವಾಮಿ ಹತ್ರ ತನ್ನ ಶಿಷ್ಯರು ಏನ್ ಮಾಡ್ತಾರೆ, ಪ್ರಶ್ನೆನ ಮಾಡ್ತಾರೆ. ಈ ಎಣ್ಣೆ ಮರಗಳ ಗುಡ್ಡದಲ್ಲಿ ಇರುವಂತ ಸಮಯದಲ್ಲಿ ಶಿಷ್ಯರು ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಹತ್ರ ಬಂದು ಕೇಳುವಂತ ಪ್ರಶ್ನೆ ಏನಂದ್ರೆ, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂತ ಹೇಳಿ ಅಲ್ಲಿ ನೋಡಿ. ಯೇಸು ಸ್ವಾಮಿ ಪಬ್ಲಿಕ್ ಆಗಿ ಮಾತಾಡಬೇಕಾದ್ರೆ ಪಬ್ಲಿಕ್ಗೆ ಯಾವ ರೀತಿ ಮಾತಾಡಬೇಕು ಅಷ್ಟೇ ಅವ್ರು ಮಾತಾಡ್ತಾ ಇದ್ರು. ಶಿಷ್ಯರ ಜೊತೆನಲ್ಲಿ ಮಾತಾಡುವಾಗ ಸ್ವಲ್ಪ ವಿಷಯಗಳನ್ನ ಏನ್ ಮಾಡ್ತಾ ಇದ್ರು, ಅದನ್ನ ಹೆಚ್ಚಾದ ರೀತಿನಲ್ಲಿ ಅವರಿಗೆ ಅದನ್ನ ಪ್ರಕಟಗಳನ್ನ ಮಾಡ್ತಾ ಇದ್ರು. ಸೊ ಆ ರೀತಿನಲ್ಲೇ ಇಲ್ಲಿ ಶಿಷ್ಯರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಸ್ವಾಮಿ ಈ ಯುಗದ ಸಮಾಪ್ತಿಯ ಒಂದು ಸೂಚನೆ ಏನು ಅಂತ ಕೇಳ್ತಾರೆ. ಆ ಟೈಮ್ ಯಾವಾಗ ಆಗತ್ತೆ ಅಂತ ಏನ್ ಮಾಡ್ಲಿಲ್ಲ, ಅವರು ಕೇಳಿಲ್ಲ. ಆ ಸೂಚನೆ ಏನು ಅಂತ ಇಲ್ಲಿ ಕೇಳೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಕೇಳುವಂತ ಪ್ರಶ್ನೆಗೆ ಯಾವ ರೀತಿ ಅವ್ರಿಗೆ ಉತ್ತರನ ಸಿಕ್ತು ಅಂದಾಗ, ಇಲ್ಲಿ ಆ ಒಂದು ಅಧ್ಯಾಯದಲ್ಲಿ ಬರುವಂತ ಪ್ರಶ್ನೆ ಆ ಒಂದು ಗಳಿಗೆಯಲ್ಲಿ ಆಗುವಂತ ಸೂಚನೆ ಮತ್ತೆ ಇಲ್ಲಿ ಯೇಸು ಸ್ವಾಮಿ ಅವರಿಗೆ ತಿಳಿಸುವಂತ ಒಂದು ಕಾರ್ಯ ಏನಂತ ಹೇಳ್ಬೇಕಾದ್ರೆ, ತಮ್ಮ ಒಂದು ರಕ್ಷಣೆಯನ್ನ ಸಾಧನೆ ಮಾಡಿಕೊಳ್ಳುವಂಥದ್ದು. ಅವರಿಗೆ ಆಗುವಂತ ಆ ಒಂದು ಕಾರ್ಯ ಏನಂತ ಹೇಳ್ಬೇಕಾದ್ರೆ, ಈ ಒಂದು ಯುಗದ ಮುಖ್ಯವಾಗಿ ನಾವು ನೋಡುವಾಗ ಆ ಸಮಾಪ್ತಿಯ ಬಗ್ಗೆ ಅವ್ರೇನ್ ಮಾಡ್ತಾ ಇಲ್ಲ, ಅಲ್ಲಿ ಮಾತಾಡ್ತಾ ಇಲ್ಲ. ಬದಲಾಗಿ ಆ ಒಂದು ಅಂತಿಮವಾಗಿ ನಡೆಯುವಂತ ಒಂದು ತೀರ್ಮಾನದ ವಿಷಯವಾಗಿ ಅವರ ಜೊತೆಯಲ್ಲಿ ಆ ಒಂದು ಘಟನೆಗಳನ್ನ ಮಾತಾಡೋದನ್ನ ನಾವು ನೋಡ್ತೀವಿ. ಈ ಒಂದು ಹಾರ್ವೆಸ್ಟ್ ಏಜ್ ಅಂತ ಹೇಳ್ಬೇಕಾದ್ರೆ, ಈ ಒಂದು ಯುಗದ ಒಂದು ಸುಗ್ಗಿ ಅಂತ ನಾವು ನೋಡ್ಬೇಕಾದ್ರೆ ಅದೇನಾಗಿರ್ಬೇಕು, ಬಹಳ ಫಲಪ್ರದವಾಗಿ ಅಲ್ಲಿ ಕಾಣಿಸ್ಕೊಳ್ಬೇಕಾಗತ್ತೆ. ಫಲವನ್ನು ಒಟ್ಟುಗೂಡಿಸುವಂತ ಒಂದು ಕಾರ್ಯವನ್ನ ನಾವು ಮೊದಲೇ ನಾವು ನೋಡಿದ್ದೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಎಂಡ್ ಆಫ್ ದ ಏಜ್ ಅಥವಾ ಈ ಒಂದು ಕಡೆಯ ದಿನಗಳಲ್ಲಿ ಯಾವ ರೀತಿನೆಲ್ಲ ಏನ್ ನಡಿಬೇಕು, ಯಾವ ಒಂದು ಕ್ರೊನಾಲಜಿಕಲ್ ಆರ್ಡರ್ ಆಗಿ ಏನ್ ಮಾಡಿದ್ದಾರೆ, ನಮಗೆ ದೇವರು ತನ್ನ ಒಂದು ಭಕ್ತರುಗಳ ಮುಖಾಂತರ ಈ ವಾಕ್ಯಗಳನ್ನ ನಮ್ಗೆ ಏನ್ ಮಾಡಿದ್ದಾರೆ, ತಿಳಿಸ್ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಸೊ ಆ ಒಂದು ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಏನಂತ ಹೇಳುವಾಗ ಒಂದು ಕ್ಯಾಟ್ಲಾಗ್ ನ ಕೊಟ್ಬಿಟ್ರು ನಮ್ಗೆ. ಸೊ ಇದು ಈ ರೀತಿಯಾಗಿ, ಇದು ನೆಕ್ಸ್ಟ್, ಇದು ಕಾರ್ಯಗಳು ಈ ರೀತಿಯಾಗೇನೆ ಏನಾಗ್ಬೇಕು, ಒಂದೊಂದು ಹಂತವಾಗಿ ನಡೆಯುವಂತ ಕಾರ್ಯವನ್ನ ನಾವು ನೋಡ್ತೀವಿ.
ಸೊ ಈಗ ಇಸ್ರೇಲ್ನ ಏನ್ ಮಾಡ್ಬೇಕು, ಅವ್ರನ್ನ ಸಂಪೂರ್ಣವಾಗಿ ಒಂದು ಗ್ಯಾದರಿಂಗ್, ಒಂದು ನೇಷನ್ ಆಗಿ ಅವ್ರನ್ನ ತೆಗೆದು ಅವರು ದೇವರ ಈ ಕಡೆಯದಾಗಿ ನೆಕ್ಸ್ಟ್ ಏನ್ ಮಾಡ್ತಾರೆ, ಅವರು ಮನುಷ್ಯ ಕುಮಾರನನ್ನ ತಾನು ಮೆಸ್ಸಿಯ ಅಂತ ಅವ್ರ ಏನ್ ಮಾಡ್ಬೇಕು, ಅಂಗೀಕಾರ ಮಾಡ್ಬೇಕು ಅಂತ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ನಮಗೆ ಒಂದು ಎಚ್ಚರಿಕೆನ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ, ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲ ತಿಳಿಯದ ಕಾರಣ ನೀವೇನ್ ಮಾಡ್ರಿ, ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳಿ ಯೇಸು ಸ್ವಾಮಿ ಅಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಯೇಸು ಸ್ವಾಮಿಯ ಬರುವಿಕೆಯ ವಿಷಯದಲ್ಲಿ ಮಾತ್ರವಲ್ಲ, ಶಿಷ್ಯರು ತಮ್ಮ ಒಂದು ರಕ್ಷಣೆಯ ಆ ಒಂದು ಶಿಷ್ಯರಿಗೆ ಮಾತ್ರ ಅಲ್ಲ, ನಮಗೂ ಏನಾಗಿದೆ, ನಮ್ಮ ಒಂದು ರಕ್ಷಣೆಯ ದಿನ ಏನಾಗಿದೆ ರೀ, ಸಮೀಪವಾಗಿದೆ. ಆ ಒಂದು ಆಸಕ್ತಿ ಅವ್ರಿಗೆ ಏನಾಯ್ತು, ಮೂಡಿಸ್ತು ಅವರಲ್ಲಿ. ಆ ಒಂದು ಟೈಮ್ ನಲ್ಲಿ ಸ್ವಾಮಿನ ಕೇಳಿದ್ರು. ಯಾಕಂದ್ರೆ ಸ್ವಾಮಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಏನಂತ ಹೇಳಿದ್ರು, ನಾನೇನ್ ಮಾಡ್ತೀನಿ, ನಾನು ಹೋಗಿ ಮತ್ತೆ ಬರ್ತೀನಿ. ಸೊ ಈ ರೀತಿಯಾಗಿ ಎಲ್ಲ ಮಾತಾಡುವಾಗ ಅವ್ರಿಗೆ ಒಂದು ಕುತೂಹಲ ಇತ್ತು, ಯಾವ ರೀತಿ ಸ್ವಾಮಿ ನೀನ್ ಬರ್ತೀಯಾ, ಅದು ಯಾವಾಗ ಬರ್ತೀಯಾ, ಆ ಒಂದು ಕಾರ್ಯಗಳು ಏನೆಲ್ಲ ನಡಿಬೇಕು ಅಂತ ಕೇಳುವಾಗ ಈ ಎಲ್ಲಾ ಕಾರ್ಯಗಳನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅವರು ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಹಾರ್ವೆಸ್ಟ್ ಈವೆಂಟ್ಸ್ ಅಂತ ಹೇಳ್ಬೇಕಾದ್ರೆ, ಈ ಒಂದು ಸುಗ್ಗಿಯ ಆ ಒಂದು ಕಾರ್ಯಗಳನ್ನ ನಾವು ನೋಡ್ಬೇಕಾದ್ರೆ, ಅದಕ್ಕೆ ನಮಗೆ ಪ್ರಕಟಣೆ 14ನೇ ಅಧ್ಯಾಯ 14 ಮತ್ತು 15ನೇ ವಚನ, ರೆವಲ್ಯೂಷನ್ 14 ಚಾಪ್ಟರ್ 14 and 15th verse. ನೋಡಲಾಗಿ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೇವದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಳನ್ನು ಹಾಕಿ ಕೊಯ್ಯಿ ಎಂಬ ಮಹಾ ಶಬ್ದದಿಂದ ಕೂಗಿದನು. ಸೊ ಹಾಗಿರುವಾಗ ಈ ಒಂದು ವಾಕ್ಯದಲ್ಲಿ ಅವ್ರೇನ್ ಮಾಡ್ತಾರೆ, ಕುಡುಗೋಲನ್ನ ತಗೊಬಂದು ಅವ್ರೇನ್ ಮಾಡ್ಬೇಕು, ಈ ಒಂದು ಹಾರ್ವೆಸ್ಟ್ ಅನ್ನ ಮಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯದ ಪ್ರಕಾರ ಆ ಕುಡುಗೋಲನ್ನ ಹಾಕಿ ಆ ಒಂದು ಕುಯ್ಯುವಂತ ರೀಪಂತ್ ಕೆಲಸವನ್ನ ಮಾಡುವಂತದ್ದು ಯಾರು, ನಮ್ಗೆ ತಿಳಿಸುವಂತದ್ದು ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಮನುಷ್ಯ ಕುಮಾರನು ಈ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಎಲ್ಲಾ ಕೀರ್ತಿ ಯಾರಿಗೆ ಸಲ್ಲುವಂತದ್ದು ಅಂತ ಹೇಳ್ಬೇಕಾದ್ರೆ, ಅದು ಯೇಸು ಸ್ವಾಮಿಗೆ ಸಲ್ಲುವಂತದ್ದಾಗಿ ಇದೆ ಅಂತ ನಾವು ನೋಡ್ತೀವಿ. ಹಾಗಿರ್ಬೇಕಾದ್ರೆ ಇದನ್ನ ಇನ್ನೊಂದು ರೀತಿನಲ್ಲಿ ನಾವು ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಆ ಒಂದು ಎರಡನೆಯ ಬರುವಿಕೆಯಲ್ಲಿ ಬಂದ ನಂತರವೇ ಕುಯ್ಲಿನ ಕಾರ್ಯ ಏನಾಗ್ಬೇಕು, ನಡಿಬೇಕು. ವಿನಃ ಯೇಸು ಸ್ವಾಮಿ ಬಂದು ಆ ಒಂದು ಕುಯ್ಯುವಂತ ಹಾರ್ವೆಸ್ಟ್ ಮಾಡುವಂತ ಕಾರ್ಯಗಳು ನಡೆಯೋದಿಲ್ಲ ಅಂತ ಇಲ್ಲಿ ನಮ್ಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಇದನ್ನ ನಾವು ಇನ್ನು ಅರ್ಥ ಮಾಡಿಕೊಳ್ಳುವಂತ ರೀತಿನಲ್ಲಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಯಾವ ರೀತಿನಲ್ಲಿ ಈ ಒಂದು ಆ ಒಂದು ಹಾರ್ವೆಸ್ಟ್, ಈ ಒಂದು ಕಾರ್ಯಗಳು ನಡೆಯುವಂತದನ್ನ ನಾವು ನೋಡುವಾಗ ಗೋಧಿ ಮತ್ತು ಹಣಜಿಯ ಒಂದು ಸಪರೇಷನ್ ಅಂತ ನಾವು ನೋಡ್ತೀವಿ. ಗೋಧಿ ಅಂತ ಹೇಳ್ಬೇಕಾದ್ರೆ ದ ಚಿಲ್ಡ್ರನ್ ಆಫ್ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳ್ತಾರೆ, ಆ ರಾಜ್ಯಕ್ಕೆ ಬಾಧ್ಯರಾಗುವಂತವರು. ಈ ಹಣಜಿ ಟೇರ್ ಕ್ಲಾಸ್ ಅಂತ ಹೇಳ್ಬೇಕಾದ್ರೆ ವಿಕೆಡ್, ದ ಚಿಲ್ಡ್ರನ್ ಆಫ್ ವಿಕೆಡ್ ಒನ್ಸ್ ಅಂತ ಹೇಳ್ತಾರೆ. ಸೊ ಹಾಗಿರುವಾಗ ಈ ಒಂದು ಕಾರ್ಯಗಳನ್ನ ಏನ್ ಮಾಡ್ಬೇಕು, ಮೊದಲು ಎರಡನ್ನೂ ಏನ್ ಮಾಡ್ಬೇಕಂತೆ, ಬೇರ್ಪಡಿಸ್ಬೇಕು. ಅದಕ್ಕೇನೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 30ನೇ ವಚನ, ಮ್ಯಾಥ್ಯೂ 13 ಚಾಪ್ಟರ್ 38th verse. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಓರೆ ಕಟ್ಟಿ ಹಾಕಿ, ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಅದರಲ್ಲಿ 38. ಒಳವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಅನಜಿ ಅಂದರೆ ಸೈತಾನನು. ಸೊ ಹಾಗಿರುವಾಗ ಇಲ್ಲಿ
ಈ ಒಂದು ಸುಗ್ಗಿ ಕಾಲದಲ್ಲಿ ನಡೆಯುವಂತ ಏನಂದ್ರೆ ಆ ಒಂದು ಗೋಧಿ ಮತ್ತು ಅಣಜಿನ ಏನ್ ಮಾಡ್ಬೇಕು, ಸಪರೇಟ್ ಮಾಡ್ಬೇಕು. ಸೊ ಈ ಒಂದು ಅಣಜಿ ಯಾರು ಅಂತ ಹೇಳ್ಬೇಕಾದ್ರೆ ಅದು ಸೈತಾನನವರು ಅಂತ ಇಲ್ಲಿ ತಿಳಿಸ್ಬಿಟ್ರು. ಒಳ್ಳೆ ಆಗಿರ್ಬೇಕಾದ್ರೆ ಈ ಒಂದು ಗೋಧಿಯನ್ನ ಅಂದ್ರೆ ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ಆ ಒಂದು ಗೋಧಿಗಳನ್ನ ತೆಗೆದು ಅವ್ರೇನ್ ಮಾಡ್ಬೇಕು, ಕಣಜಕ್ಕೆ ಸೇರಿಸ್ಬೇಕು. ಸೊ ಈ ಒಂದು ಹಣಜಿಯ ಹೊರೆಯನ್ನ ಕಟ್ಟುವುದು ಅಂತ ಹೇಳ್ಬೇಕಾದ್ರೆ ಇದು ಏನನ್ನ ಸೂಚನೆ ಮಾಡುತ್ತೆ ಅಂದಾಗ ಅದರ ಒಂದು ಸಿಸ್ಟಮ್ಸ್ ನ ಅವ್ರು ಏನ್ ಮಾಡ್ಬೇಕು, ಬೈಂಡ್ ಮಾಡ್ಬೇಕು, ಅದನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳ್ಬೇಕಾದ್ರೆ ಅದರ ಒಂದು ನಾಶನ ಯಾವಾಗ ಆಗೋದು, ಮುಂದೆ. ಸೊ ಹಾಗಿರುವಾಗ ಅದನ್ನ ಮುಂದೆ ನಾಶನಕ್ಕೆ ಇಟ್ಟಿರುವುದರಿಂದ ಈ ಇದರಲ್ಲಿ ಇಲ್ಲಿ ಪ್ರತ್ಯೇಕ ವ್ಯಕ್ತಿಗಳನ್ನ ನಾಶ ಮಾಡ್ತಾರ ಅಂತ ಹೇಳ್ಬೇಕಾದ್ರೆ ಆ ಒಂದು ಪ್ರತ್ಯೇಕವಾಗಿ ವ್ಯಕ್ತಿಗಳನ್ನ ನಾಶ ಮಾಡ್ತಾರೆ ಅನ್ನೋ ಒಂದು ಅರ್ಥವನ್ನ ಕೊಡೋದಿಲ್ಲ. ಇದನ್ನ ನಾವು ಯಾವ ರೀತಿನಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಶತ್ರುಗಳನ್ನ ಮಿತ್ರರನ್ನಾಗಿ ನೀವು ಪರಿವರ್ತಿಸುವಾಗ ಅವರ ಒಂದು ಸಿಸ್ಟಮ್ಸ್ ನ ನಾವೇನ್ ಮಾಡ್ಬೋದು, ಅದನ್ನ ಹೊರೆಯಲ್ಲಿ ಕಟ್ಟಿ ಅದನ್ನ ನಾಶ ಮಾಡೋದನ್ನಾಗಿ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ನಾವು ನೋಡಿದ್ವಿ ಈ ಒಂದು ಸುಗ್ಗಿ ಈ ಒಂದು ಕಡೆಯ ದಿನಗಳಲ್ಲಿ ನಡೆಯುವಂತ ಕೆಲವೊಂದು ಘಟನಾವಳಿಗಳನ್ನ ಕ್ರೊನಲಾಜಿಕಲ್ ಆರ್ಡರ್ ಅಲ್ಲಿ ಯಾವ ರೀತಿನಲ್ಲಿ ಅದನ್ನ ತಿಳಿಸಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋವಾಗ ನಾವು ಪ್ರಕಟಣೆ ಗ್ರಂಥದಲ್ಲಿ 14ನೇ ಅಧ್ಯಾಯದ ಆ ಒಂದು ಅಧ್ಯಾಯ ಪೂರ್ತಿ ನಾವು ಓದುವಾಗ ನಮ್ಗೇನಾಗತ್ತೆ ರೀ, ಒಂದೊಂದು ಕಾರ್ಯಗಳು ಯಾವ ರೀತಿನಲ್ಲಿ ಅದನ್ನೇ ಆ ಒಂದು ಈವೆಂಟ್ಸ್ ನ ಅಲ್ಲಿ ನಮಗೆ ಲಿಸ್ಟ್ ಔಟ್ ಮಾಡಿ ನಮಗೆ ತಿಳಿಸಿರೋದನ್ನ ನಾವು ನೋಡ್ತೀವಿ. ಸೊ ಮೊದಲು 1-5 ವಚನಗಳನ್ನ ನಾವು ನೋಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ತಿಳಿಸ್ತಾರೆ ಅಂತ ಹೇಳುವಾಗ, ಚಿಯೋನ್ ಪರ್ವತದ ಮೇಲೆ ತಮ್ಮ ಕರ್ತನ ಬಳಿಗೆ ಒಟ್ಟುಗೂಡಿದಂತ ಆ ಒಂದು 144,000 ಭಕ್ತರ ದರ್ಶನವನ್ನ ಅವ್ರು ಏನ್ ಮಾಡುತ್ತೆ, ಅಲ್ಲಿ ಕೊಡೋದನ್ನ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ 6 ಮತ್ತು 7ನೇ ವಚನ, ರೆವಲ್ಯೂಷನ್ ನಲ್ಲಿ 6 ಮತ್ತು 7ನೇ ವಚನದಲ್ಲಿ ನಾವು ನೋಡುವಾಗ ಒಬ್ಬ ದೇವದೂತನು ಲೋಕದಾದ್ಯಂತ ನಿತ್ಯವಾದಂತ ಶುಭ ವರ್ತಮಾನವನ್ನ ಅವ್ರು ಏನ್ ಮಾಡ್ಬೇಕಂತೆ, ಹರಡುವುದನ್ನ ಇಲ್ಲಿ ತೋರಿಸೋದನ್ನ ನಾವು ನೋಡ್ತೀವಿ. 8ನೇ ವಚನದಲ್ಲಿ ನಾವು ನೋಡುವಾಗ ಈ ಒಂದು ಬ್ಯಾಬಿಲೋನ್ ಅಂತ ಹೇಳುವಾಗ ಈ ಒಂದು ಧಾರ್ಮಿಕ ವ್ಯವಸ್ಥೆ ಅದನ್ನ ನಾಶ ಮಾಡಿ ಅದರ ಒಂದು ಜಾರತ್ವ, ಅದರ ಒಂದು ವ್ಯವಸ್ಥೆ ಮತ್ತು ದೇವರ ರೌದ್ರವೆಂಬ ಆ ಒಂದು ಕೋಪಕ್ಕೆ ಅದನ್ನ ಗುರಿ ಮಾಡೋದನ್ನ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. 9-11 ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ಸುಳ್ಳಾದ ವ್ಯವಸ್ಥೆಯಲ್ಲಿ ಉಳಿಯುವಂತವರಿಗೆ ಮುಂದೆ ಉಂಟಾಗುವಂತ ಆ ಒಂದು ಪರಿಣಾಮಗಳನ್ನ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ 12ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಉಳಿದಂತ ಆ ಒಂದು ತಾಳ್ಮೆಯನ್ನ ಸಹಿಸಿಕೊಳ್ಳುವಂತವ್ರು ಅಂತ ಹೇಳುವಾಗ ದೇವರ ಆಜ್ಞೆಗಳನ್ನ ಯೇಸು ಸ್ವಾಮಿಯ ಮೇಲನ ನಂಬಿಕೆಯನ್ನ ಕೈಕೊಂಡು ನಡೆಯುತ್ತಿರುವಂತ ದೇವ ಜನರ ಒಂದು ತಾಳ್ಮೆಯನ್ನ ಇಲ್ಲಿ ನಮಗೆ ತೋರಿಸೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಸೊ ಈ ಒಂದು ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಒಂದು ಘಟನಾವಳಿಗಳನ್ನ ಒಂದೊಂದಾಗಿ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಅದನ್ನ ನಾವು ಇಂಡಿವಿಜುವಲ್ ಆಗಿ ನಾವು ಅದನ್ನ ಧ್ಯಾನ ಮಾಡಬೇಕಾದ್ರೆ ಆ ಎಲ್ಲಾ ಕಾರ್ಯಗಳು ನಮ್ಗೇನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಅರ್ಥ ಆಗೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕಡೆಯಲ್ಲಿ ನಾವು ನೋಡ್ಬೇಕಾದ್ರೆ ಆ 17 ಮತ್ತು 17-20 ವಚನಗಳನ್ನ ನಾವು ನೋಡ್ಬೇಕಾದ್ರೆ ಆ ಒಂದು ಕಲೆಗಳು ಅಂತ ಹೇಳುವಾಗ ಉಳಿದ ದುಷ್ಟ ಜನರನ್ನ 2ನೇ ಒಂದು ಸುಗ್ಗಿಯ ವಿಷಯದಲ್ಲಿ ಅಲ್ಲಿ ಮಾತಾಡೋದನ್ನ ಸಹ ನಾವು ನೋಡ್ತೀವಿ. ಸೊ ಅದೇ ವಿಷಯ ಮತ್ತಾಯನು 13ನೇ ಅಧ್ಯಾಯದಲ್ಲಿಯೂ ಸಹ ನಮ್ಗೇನಾಗುತ್ತೆ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ ಬರುವಂತ ಈ ಒಂದು ಸಾಮ್ಯದ ಒಂದು ಅಂಶ ಏನಂತ ಹೇಳ್ಬೇಕಾದ್ರೆ ಗೋಧಿಯನ್ನ ಅಣಜಿಯನ್ನ ಬೇರ್ಪಡಿಸುವಂತ ಒಂದು ಕಾರ್ಯ ಮುಖ್ಯವಾಗಿ ನಡೆಯೋದನ್ನ ನಾವು ನೋಡ್ತೀವಿ.
ಅದೇ ರೀತಿನಲ್ಲಿ ಈ ಒಂದು ನಿತ್ಯವಾದಂತ ಅಂತ ಹೇಳ್ಬೇಕಾದ್ರೆ ಈ ಒಂದು ಎವರ್ ಲಾಸ್ಟಿಂಗ್ ಗುಡ್ ನ್ಯೂಸ್, ಆ ಒಂದು ಶುಭ ವರ್ತಮಾನವನ್ನ ಏನ್ ಮಾಡ್ಬೇಕು, ಸಾರುವಂತದನ್ನ ಸಾರುವುದರಿಂದ ಆ ಒಂದು ಕಾರ್ಯಗಳು ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಅದರ ಒಂದು ಫಲಿತಾಂಶಗಳು ನಮಗೆ ಬರೋದನ್ನ ನಾವು ನೋಡ್ತೀವಿ. ಸೊ ಅದೇ ನಾವು ನೋಡ್ಬೇಕಾದ್ರೆ ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ, ಗಲೇಷಿಯನ್ಸ್ 3rd chapter 8th verse. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸಿದನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ, ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಸೊ ಹಾಗಿರ್ಬೇಕಾದ್ರೆ ಆಗ್ಲೇನೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಒಂದು ಶುಭ ವರ್ತಮಾನವನ್ನ ಕೊಡ್ತಾರೆ. ಆಗಿರುವಾಗ ಈ ಶುಭ ವರ್ತಮಾನ ಅನ್ನೊಂದು ಏನು? ಸೊ ಯಾಕಂತ ಹೇಳ್ಬೇಕಾದ್ರೆ ಇದೇನಾಗುತ್ತೆ ಅಂತ ಹೇಳುವಾಗ ಈ ಶುಭ ವರ್ತಮಾನವನ್ನ ಕೇಳುವಂತವರ ಮನಸ್ಸನ್ನ ಮಾರ್ಪಡಿಸಿ ಅವರನ್ನ ಕ್ರಿಸ್ತನ ಮಾರ್ಗದಲ್ಲಿ ಬರ್ಲಿಕ್ಕೆ ಸಹಾಯ ಮಾಡತ್ತೆ. ಹಾಗಿರುವಾಗ ಈ ಒಂದು ಶುಭ ವರ್ತಮಾನ ಏನು ಅಂತ ಹೇಳ್ಬೇಕಾದ್ರೆ ತಂದೆಯಾದ ದೇವರನ್ನ, ಆತನ ಮಗನಾದ ಯೇಸು ಸ್ವಾಮಿಯನ್ನ ನಂಬುವಂಥದ್ದು ಅಂತ ನಾವು ನೋಡ್ತೀವಿ. ಪ್ರಕಟಣೆ 18ನೇ ಅಧ್ಯಾಯ 4ನೇ ವಚನ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಸೊ ಇಲ್ಲಿ ಏನಂತ ಹೇಳ್ಬೇಕಾದ್ರೆ ಯಾವ ರೀತಿನಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಸ್ವಾಮಿಯ ಒಂದು ಮಾರ್ಗದಲ್ಲಿ ಈ ಸ್ವಾಮಿಯ ಒಂದು ಈ ಒಂದು ಶುಭ ವರ್ತಮಾನಕ್ಕೆ ಅವರಿಗೆ ಒಳಗಾಗಬೇಕು ಅಂತ ಹೇಳ್ಬೇಕಾದ್ರೆ ನೀವೇನ್ ಮಾಡ್ರಿ, ಈ ರೀತಿಯಾದಂತ ದುಷ್ಕೃತ್ಯಗಳನ್ನೆಲ್ಲ ಬಿಟ್ಟು ನೀವೇನ್ ಮಾಡ್ರಿ, ಈಗ ಹೊರಗಡೆ ಬನ್ನಿ. ಯಾಕಂತ ಹೇಳ್ಬೇಕಾದ್ರೆ ನಿಮ್ಗೆ ಇಲ್ಲಿ ಏನಾಗುತ್ತೆ, ಆಶೀರ್ವಾದ ಇಟ್ಟಿದ್ದಾರೆ. ಒಂದು ವೇಳೆ ನಾನು ಕೇಳದೆ ಹೋದ್ರೆ ಅದಕ್ಕೇನಿದೆ, ಮುಂದೆ ದೇವರು ನಾಶನವನ್ನ ಮುಂದೆ ಇಟ್ಟಿದ್ದಾರೆ. ಈ ಕಾರ್ಯಗಳನ್ನ ಹೇಳುವಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಈ ಸುಳ್ಳಾದ ಆ ಒಂದು ವ್ಯವಸ್ಥೆಗಳನ್ನ ಬಿಟ್ಟು ಈ ಒಂದು ಸತ್ಯದ ಮಾರ್ಗದಲ್ಲಿ ಬರೋದಿಕ್ಕೆ ಆಗೋದನ್ನ ನಾವು ನೋಡ್ತೀವಿ. ಸೊ ಇದೇ ಏನಂತ ಹೇಳ್ಬೇಕಾದ್ರೆ ಆ ಒಂದು ಹಣಜಿಯನ್ನ ಅಂತಿಮವಾಗಿ ಆಗುವಂತ ತೀರ್ಪು ಏನಂತ ಹೇಳ್ಬೇಕಾದ್ರೆ ಮತ್ತೆ ಅವ್ರಿಗೊಂದು ಅವಕಾಶ ನಾವು ಕೊಡಲಾಗತ್ತೆ. ಏನಂತ ಹೇಳ್ಬೇಕಾದ್ರೆ ಆ ಒಂದು ದೇವರ ಒಂದು ಹೆಸರನ್ನ, ಯೇಸು ಸ್ವಾಮಿಯ ವಿಷಯಗಳನ್ನ, ಶುಭ ವರ್ತಮಾನಗಳನ್ನ ಅವರಿಗೆ ಕೊಡ್ಬೇಕಾದ್ರೆ ಇದನ್ನೆಲ್ಲ ಕೇಳಿ ಮತ್ತೆ ಯಾರು ಅದನ್ನ ಕೇಳಿ ತಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳೋದಿಲ್ವೋ ಅವ್ರಿಗೆ ನೆಕ್ಸ್ಟ್ ಏನಿದೆ ರೀ, ಒಂದು ನಾಶನವನ್ನ ಮುಂದೆ ಇಟ್ಟಿರೋದನ್ನ ನಾವು ನೋಡ್ತೀವಿ. ಅದನ್ನ ಅದೇ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 40ರಿಂದ 42ನೇ ವಚನದಲ್ಲಿ ನಾವು ನೋಡ್ತೀವಿ. ಈಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು, ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಸೊ ಇದು ಏನಂತ ಹೇಳ್ಬೇಕಾದ್ರೆ ಕೊಟ್ಟಂತ ಅವಕಾಶವನ್ನ ಯಾರು ಕಳ್ಕೊಳ್ತಾರೋ ಅಂತವರಿಗೆ ಮುಂದೆ ನಡೆಯುವಂತ ಕಾರ್ಯಗಳಾಗಿದೆ ಅಂತ ನಾವು ನೋಡ್ತೀವಿ. ಸೊ ಈಗ ನಾವೇನ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ಈ ಒಂದು ರೀಪರ್ಸ್ ಅನ್ನೋ ಒಂದು ವಿಷಯದಲ್ಲಿ ಕೆಲವು ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ಏನಂತ ಹೇಳ್ಬೇಕಾದ್ರೆ ನಾವು ನಮ್ಮ ಆಧಾರ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಅದು ಕುಯ್ಯುವವರು ಅಂತ ಹೇಳ್ಬೇಕಾದ್ರೆ ದೂತರು ಅಂತ ಬಂತು. ಸೊ ಇದನ್ನ ನಾವು ಈ ಒಂದು ವಿಷಯವನ್ನ, ಈ ಸಾಮ್ಯದ ಅರ್ಥವನ್ನ ವಿವರಿಸುವಾಗ ಅಲ್ಲಿ ಕುಯ್ಯುವವರು ಅಂತ ಹೇಳ್ಬೇಕಾದ್ರೆ ದೂತರು ಅಂತ ಹೇಳಿ ನಾವು ನೋಡ್ತೀವಿ. ಸೊ ಈ ಒಂದು ಪ್ರತ್ಯೇಕತೆಯನ್ನ ಉಂಟು ಮಾಡುವಂತ ಕೆಲಸಗಾರರನ್ನ ಇದೇನ್ ಮಾಡುತ್ತೆ, ಗುರುತಿಸುವಂಥದ್ದು, ಅವ್ರನ್ನ ಐಡೆಂಟಿಫೈ ಮಾಡೋದು. ಯಾರು ಈ ಒಂದು ಗೋಧಿ ಮತ್ತು ಅಣಜಿಯನ್ನ ಸಪರೇಟ್ ಮಾಡ್ತಾರೋ ಅಂತವರಿಗೆ ಏನಂತ ಹೇಳ್ಬೇಕಾದ್ರೆ ಈ ಒಂದು ದೂತರು ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಇದನ್ನ ದೂತರು ಅವರೇ ಬಂದು ಮಾಡ್ಬೇಕಾ ಅಂತ ಹೇಳ್ಬೇಕಾದ್ರೆ
ಇದು ಯಾರ ವಿಷಯವಾಗಿ ಮಾತಾಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋವಾಗ ನಾವು ಈ ರೋದ್ರಾಮ್ ಟ್ರಾನ್ಸ್ಲೇಷನ್ ಇದರಲ್ಲಿ ನಮಗೆ ನೋಡ್ಬೇಕಾದ್ರೆ ಈ ಒಂದು ಪದದಲ್ಲಿ ಬಳಕೆಯಾಗಿರೋದನ್ನ ನಾವು ನೋಡ್ತೀವಿ. ಇಲ್ಲಿ ಬರುವಂತ ಈ ಒಂದು ರೀಪರ್ಸ್ ಅಂತ ಹೇಳ್ಬೇಕಾದ್ರೆ ರೀಪರ್ಸ್ ಆರ್ ಮೆಸೆಂಜರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಕೊಯ್ಯುವವರು ಅಂತ ಹೇಳುವಾಗ ಇದು ಯಾರು ಅಂತ ಹೇಳುವಾಗ ಅದು ಮೆಸೆಂಜರ್ಸ್ ಅಂತ ಹೇಳ್ತಾರೆ. ಗ್ರೀಕ್ ಪದ ಯೂಸ್ ಮಾಡುವಂಥದ್ದು ಏಂಜಲೋಸ್ ಅಂತ ಹೇಳ್ತಾರೆ. ಸೊ ಹಾಗಿರುವಾಗ ನಮಗೆ ಅದನ್ನ ಇನ್ನೂ ಹೆಚ್ಚಾಗಿ ನಮ್ಗೆ ತಿಳ್ಕೊಳ್ಬೇಕಾದ್ರೆ ಕನ್ಕಾರ್ಡೆನ್ಸ್ ಇನ್ನೂ ಹೆಚ್ಚಾಗಿ ನಮ್ಗೆ ಏನ್ ಮಾಡುತ್ತೆ, ಅದರ ಅರ್ಥಗಳನ್ನ ಡಿಫೈನ್ ಮಾಡಿ ನಮ್ಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಒಂದು ಮೆಸೆಂಜರ್, ಸಂದೇಹ ವಾಹಕರು. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಒಬ್ಬ ಸಂದೇಶವನ್ನ ತಿಳಿಸುವಂತವರು ಅಥವಾ ಕಳಿಸಲ್ಪಟ್ಟವರು, ದೇವದೂತ ಅಥವಾ ದೇವರಿಂದ ಒಂದು ಸಂದೇಶವನ್ನ ತೆಗೆದುಕೊಂಡು ಹೋಗಿ ಹೇಳುವಂತವರಿಗೆ ಅಲ್ಲಿ ದೂತರು ಅಂತ ಹೇಳಿ ಉಪಯೋಗಿಸಿರೋದನ್ನ ನಾವು ನೋಡ್ಬೋದು. ಸೊ ಯಾಕಂತ ಹೇಳ್ಬೇಕಾದ್ರೆ ಅದೇ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಏಂಜಲ್ ಎಂಬ ಒಂದು ಪದ ಸುಮಾರು 179 ಸಾರಿ ನಮ್ಗೆ ಬರುತ್ತೆ. ಅದೇ ಮೆಸೆಂಜರ್ ಅಂತ ಹೇಳ್ಬೇಕಾದ್ರೆ ಸುಮಾರು 7 ಸಾರಿ ನಮ್ಗೇನಾಗುತ್ತೆ ರೀ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಎರಡೂ ಸಂದರ್ಭಗಳಲ್ಲಿ ಈ ಒಂದು ಸುಗ್ಗಿಯ ಒಂದು ಶ್ರೇಷ್ಠತೆ ಬಗ್ಗೆ ನಮಗೆ ಮಾತಾಡೋದನ್ನ ನಾವು ನೋಡ್ಬೋದು. ಆಗ ಯೇಸು ಸ್ವಾಮಿ ಏನಂತ ಹೇಳ್ತಾರೆ, ಮತ್ತಯ್ಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 37ನೇ ವಚನ, ಮ್ಯಾಥ್ಯೂ 9 ಚಾಪ್ಟರ್ 37th ವರ್ಸ್. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳಕಿಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಏನಂತ ಹೇಳ್ತಾರೆ, ಬೆಳೆ ಏನಾಗಿದೆ, ಬೆಳೆಗಳು ಬಹಳ ಇದಾವೆ, ಆದ್ರೆ ಯಾರಿಲ್ಲ, ಈಗ ಕೆಲಸದವರಿಲ್ಲ, ಕುಯ್ಯೋರು ಇಲ್ಲ ಇಲ್ಲಿ. ಸೊ ಅದನ್ನೇ ಇನ್ನೊಂದು ಕಡೆ ನಾವು ನೋಡ್ಬೇಕಾದ್ರೆ ತಾನು ಏನ್ ಮಾಡ್ತಾರೆ ಅಂದ್ರೆ ಲೂಕ 10:2 ನಾವು ನೋಡ್ತೀವಿ. ಏನಂತ ಹೇಳ್ಬೇಕಾದ್ರೆ ಹೋಗಬೇಕೆಂದಿದ್ದ ಪ್ರತಿಯೊಂದು ಸ್ಥಳಕ್ಕೂ ಯಾರನ್ನ ಕಳಿಸ್ತಾರೆ, ತನ್ನ ಮುಂದಾಗಿ ಕಳುಹಿಸಿ ಅವರಿಗೆ ಹೇಳಿದ್ದೇನೆ ಅಂತ ಹೇಳ್ಬೇಕಾದ್ರೆ ಬೆಲೆಯು ಬಹಳವಾಗಿದೆ, ಆದ್ದರಿಂದ ಏನ್ ಮಾಡ್ರಿ, ತನ್ನ ಯಜಮಾನನಿಗೆ ಏನ್ ಕೇಳ್ಕೊಳ್ರಿ, ನೀವು ಕೆಲಸಗಾರರನ್ನ ಕೇಳ್ಕೊಳ್ರಿ, ಅವ್ರನ್ನ ಕಳಿಸ್ಬೇಕು ಅಂತ ಕೇಳ್ಕೊಳ್ರಿ. ಯಾಕಂತ ಹೇಳುವಾಗ ಇದು ದೇವರ ಒಂದು ಯೋಜನೆ. ಆ ಯೋಜನೆಯಲ್ಲಿ ಏನಾಗ್ಬೇಕಂತ ಹೇಳ್ಬೇಕಾದ್ರೆ ಈ ಒಂದು ಸುವಾರ್ತೆ ಇನ್ನೂ ಸಾರಲ್ಪಟ್ಟು ಅಲ್ಲಿರುವಂತವ್ರಿಗೆ ಏನಾಗ್ಬೇಕು, ಒಂದು ರಕ್ಷಣೆಗೆ ತರುವಂತ ಒಂದು ಕರ್ತವ್ಯ ನಮ್ಮೆಲ್ಲರಿಗೆ ಇರೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಕುಯ್ಯುವವರು ಅಂತ ಹೇಳುವಾಗ ಇವ್ಯಾಂಜಲಿಸ್ಟ್ ಅಥವಾ ಪ್ರೀಚರ್ಸ್ ಅನ್ನೋ ಈ ಒಂದು ಸುವಾರ್ಥ ಸೇವೆಯನ್ನ ಮಾಡುವಂತವರಿಗೆ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಆಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ರೀಪರ್ಸ್ ಯಾರು ಅನ್ನೋದು ನಾವು ತಿಳ್ಕೊಂಡ್ವಿ. ಹಾಗಿರುವಾಗ ನೆಕ್ಸ್ಟ್ ಈ ಒಂದು ರೀಪರ್ಸ್ಗೆ ಇರುವಂತ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನು, ಸೊ ಈ ಒಂದು ಮೆಸೆಂಜರ್ಸ್ ಅವರಿಗೆ ಕೊಟ್ಟಂತ ಒಂದು ಕರ್ತವ್ಯಗಳು ಅಥವಾ ಅವರಿಗೆ ಇರುವಂತ ಒಂದು ಜವಾಬ್ದಾರಿಗಳು ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲಿ ಮತ್ತೇನು ನಾವು 9ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ದಟ್ ಈ ವಿಲ್ ಸೆಂಡ್ ಫೋರ್ತ್ ಇಸ್ ಲೇಬರ್ಸ್ ಅಂತ ಬರುತ್ತೆ. ಸೊ ಆತನೇನ್ ಮಾಡ್ತಾರೆ, ತನ್ನ ಸೇವಕರನ್ನ ಅವ್ರು ಏನ್ ಮಾಡ್ತಾರಂತೆ, ಕಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಿರುವಾಗ ನಾವ್ ಆಗ್ಲೇ ಅದಕ್ಕೆ ನಾವು ಏನಂತ ಹೇಳ್ಬೇಕಾದ್ರೆ ಮುಖ್ಯವಾಗಿ ಈ ಒಂದು ವಿಷಯದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದನ್ನ ಗ್ರೀಕ್ ಪದಗಳ ಕೆಲವೊಂದು ಪದ ಬಳಕೆ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ. ಆ ಪದಗಳು ಏನ್ ಹೇಳುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರನೇ ಅದರ ನಿಜವಾದ ಅರ್ಥ ನಮಗೆ ಗೊತ್ತಾಗುವಂಥದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಸೆಂಡ್ ಅಂತ ಹೇಳ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಕಳುಹಿಸು ಅಂತ ಹೇಳ್ಬಿಡ್ತೀವಿ. ಆದ್ರೆ ಇಲ್ಲಿ ಗ್ರೀಕ್ ವರ್ಡ್ ಏನಂತ ಯೂಸ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಎಕ್ಸ್ ಬೆಲ್ಲೋ ಅಂತ ಹೇಳಿ ಒಂದು ಪದನ ಯೂಸ್ ಮಾಡೋದನ್ನ ನಾವು ನೋಡ್ತೀವಿ. ಇದು ಏನಂತ ಹೇಳ್ಬೇಕಾದ್ರೆ ಒಂದು ಅಧಿಕಾರದ ಒಂದು ನಿಯೋಜನೆಯನ್ನ ಏನ್ ಮಾಡ್ತಾ ಇಲ್ಲ, ಸೂಚನೆ ಮಾಡ್ತಾ ಇಲ್ಲ, ಬದಲಾಗಿ ಅಧಿಕೃತವಾದಂತ ಒಂದು ಆಜ್ಞೆಯನ್ನ ಏನ್ ಮಾಡಿದೆ, ಕೊಡ್ತಾ ಇದ್ದಾರೆ. ಯಾಕಂತ ಹೇಳ್ಬೇಕಾದ್ರೆ ಕುಯ್ಯುವವರಿಗೆ ಇರಬೇಕಾದಂತ ಆ ಒಂದು ಪ್ರಜ್ಞೆ, ಅವಸರದ ಪ್ರಜ್ಞೆ ಅಂತ ಹೇಳ್ತಾರೆ.
ಸೆನ್ಸ್ ಆಫ್ ಎಮರ್ಜೆನ್ಸಿ. ಯಾಕಂದ್ರೆ ಈ ಎಲ್ಲಾ ಕಾರ್ಯಗಳು ನಡಿಬೇಕಾದ್ರೆ ಅದರ ಒಂದು ಪ್ರಜ್ಞೆ ಯಾರಿಗಿರ್ಬೇಕು? ಈ ಒಂದು ಸಂದೇಶವನ್ನ ಸಾರುವಂತವರಿಗೆ ಕೊಡಬೇಕಾಗಿರೋದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಏನಂತ ಹೇಳುವಾಗ, ಮುಂದೆ ಆ ಒಂದು ದೊಡ್ಡ ಒಂದು ಸುಗ್ಗಿಯ ಒಂದು ಕೆಲಸ ಏನಂತ ಹೇಳ್ಬೇಕಾದ್ರೆ ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರಂದ್ರೆ, ಫಸ್ಟ್ ಅಡ್ವೆಂಟ್ ಅಲ್ಲಿ ಯೇಸು ಸ್ವಾಮಿ ಯಾವ ಒಂದು ಜೂಯಿಶ್ ಏಜ್ ಅಲ್ಲಿ ಬರಬೇಕಾದ್ರೆ ಯಾವ ರೀತಿ ಆ ಒಂದು ಸುವಾರ್ಥ ಕಾರ್ಯಗಳು ಹೆಚ್ಚಾಗಿ ಸಾರಲ್ಪಡ್ತೋ ಅದೇ ರೀತಿನಲ್ಲಿ ಈ ಒಂದು ಅಂತ್ಯದ ದಿನಗಳಲ್ಲಿ ಏನಾಗ್ಬೇಕಂತೆ, ಈ ಒಂದು ಸುವಾರ್ಥ ಕಾರ್ಯಗಳು ಹೆಚ್ಚಾಗದ ರೀತಿನಲ್ಲಿ ಈ ಒಂದು ಸೆಕೆಂಡ್ ಕಮಿಂಗ್ ನಲ್ಲಿ ಏನಾಗ್ಬೇಕು, ಹೆಚ್ಚಾಗಿ ಸಾರಲ್ಪಡಬೇಕು ಅಂತ ಹೇಳಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಈ ಒಂದು ಸುವಾರ್ತೆಯ ಕೆಲಸದಲ್ಲಿ ನಾವು ನೋಡ್ಬೇಕಾದ್ರೆ ನಿಜವಾದ ಕ್ರೈಸ್ತರನ್ನು ಅಂತ ಹೇಳುವಾಗ ಈ ಒಂದು ಗೋಧಿ ಮತ್ತು ಈ ಒಂದು ಹಳಜಿಯ ಗೋಧಿಯ ಪ್ರತಿರೂಪಗಳಾಗಿರುವಂತ ಹಣಜಿಯನ್ನ ಮೊದಲು ಏನ್ ಮಾಡ್ಬೇಕು, ಇವರು ಬೇರ್ಪಡಿಸುವಂತ ಒಂದು ಕಾರ್ಯಗಳನ್ನ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಅದೇ ನಾವು ಆಗ್ಲೇ ನಾವು ನೋಡಿದ್ವಿ. ಏನಂತ ಹೇಳ್ಬೇಕಾದ್ರೆ, ನೀವೇನ್ ಮಾಡ್ರಿ, ನನ್ನ ಪ್ರಜೆಗಳೇ ಅವಳನ್ನ ನೀವೇನ್ ಮಾಡ್ರಿ, ಬಿಟ್ಟು ಬನ್ನಿರಿ. ಏನಾಗುತ್ತೆ ಮುಂದೆ, ಬಿಟ್ಟು ಬರ್ಲಿಲ್ಲ ಅಂದ್ರೆ ನಿಮ್ಗೇನಾಗತ್ತೆ ಅಂತ ಹೇಳ್ಬೇಕಾದ್ರೆ, ಅವಳಿಗಾಗುವಂತ ಉಪದ್ರವದಲ್ಲಿ ನೀವೇನಾಗೋಗ್ತೀರಾ, ನಾಶ ಆಗ್ತೀರಾ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಇದು ಡೈರೆಕ್ಟ್ ಆಗಿ ಒಂದು ಇನ್ಫಾರ್ಮೇಶನ್, ಆ ಒಂದು ಮೆಸೇಜ್ ರೀತಿನಲ್ಲಿ ನಮ್ಗೆ ಕಾಣಿಸ್ತಾ ಇದ್ರು ಅದರ ಪರಿಣಾಮಗಳನ್ನ ನಾವೇನ್ ಮಾಡಬಹುದು, ನೋಡಬಹುದು ಅಂತ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಸಂದೇಶವನ್ನ ಕೊಡುವುದಕ್ಕಿಂತ ಇಲ್ಲಿ ಏನಾಗ್ಬೇಕಂತ ಹೇಳ್ಬೇಕಾದ್ರೆ, ಈ ಒಂದು ಅಣಜಿ ಮತ್ತು ಗೋಧಿಯನ್ನ ಈ ಒಂದು ಎವರ್ ಲಾಸ್ಟಿಂಗ್ ಗಾಸ್ಪಲ್ ಅಂದ್ರೆ ನಿತ್ಯವಾದಂತ ಶುಭ ವರ್ತಮಾನವನ್ನ ಸಾರುವುದರ ಮುಖಾಂತರ ಏನಾಗುತ್ತೆ ಅಂದ್ರೆ ಈ ಒಂದು ಸಪರೇಷನ್ ಕಾರ್ಯಗಳು ನಡೆಯೋದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಸುವಾರ್ತೆಯ ಸಂದೇಶದಲ್ಲಿ ನಾವು ನೋಡ್ಬೇಕಾದ್ರೆ ದೇವರ ಒಂದು ಯೋಜನೆ ಏನಂತ ಹೇಳ್ಬೇಕಾದ್ರೆ, ಎಲ್ಲಾ ಮನುಕುಲವು ಸತ್ತು ಪುನರುತ್ಥಾನ ಹೊಂದಿ ದೇವರ ಅಂತ ಹೇಳುವಾಗ ಈ ಒಂದು ಮನುಕುಲವು ಏನಾಗ್ಬೇಕು, ತನ್ನನ್ನು ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ಪರಿಪೂರ್ಣವಾಗಿ ಅವ್ರೇನಾಗ್ಬೇಕಂತೆ, ಮಾರ್ಪಡೆ ಆಗ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಈ ಒಂದು ಕಾರ್ಯಗಳನ್ನ, ಈ ಒಂದು ಒಟ್ಟುಗೂಡಿಸುವಂತ ಕಾರ್ಯಗಳು ಅಂತ ಹೇಳುವಾಗ, ನಾವು ಒಬ್ಬರಿಗೆ ಸುವಾರ್ತೆಗಳನ್ನ ಸಾರಿ ಅವ್ರನ್ನ ದೇವರ ಕಡೆಗೆ ಮನ ತಿರುಗಿಸ್ಬೇಕಾದ್ರೆ ನಾವೇನ್ ಮಾಡಬಾರ್ದು, ಅವ್ರನ್ನ ಗದರಿಸಿ ಅವ್ರನ್ನು ನಮ್ಮಿಂದ ದೂರ ಓಡ್ ಹೋಗೋ ರೀತಿನಲ್ಲಿ ನೀವೇನ್ ಮಾಡ್ಬೇಡ್ರಿ, ಅವ್ರಿಗೆ ವಾಕ್ಯಗಳನ್ನ ಸಾರಬೇಡ್ರಿ. ನಿಮ್ಮ ವಾಕ್ಯಗಳು ಯಾವ ರೀತಿ ಅವ್ರಿಗೆ ಸಾರಬೇಕು ಅಂದಾಗ, ಯಾವ ರೀತಿ ಮ್ಯಾಗ್ನೆಟ್ ನಮ್ಮನ್ನ ಎಳೆಯುತ್ತೋ ಆ ರೀತಿನಲ್ಲಿ ನೀವೇನ್ ಮಾಡ್ರಿ, ನೀವು ಹೇಳುವಂತ ಮಾತುಗಳು, ಯಾಕಂದ್ರೆ ಸ್ವಾಮಿ ಮಾತಾಡಿದಂತ ರೀತಿನಲ್ಲಿ ನಿಮ್ಮ ಮಾತುಗಳು ಬಹಳ ಇಂಪಾಗಿ ಕೇಳಿಸುವಂತವರು, ಆ ಒಂದು ಕಿವಿಗೆ ಬೀಳುವಂತ ಮಾತು ಏನಾಗ್ಬೇಕಂದ್ರೆ ಅವರ ಹೃದಯದಲ್ಲಿ ಅಲಗು ನಟ್ಟಂತಾಗಿ ಅವರಲ್ಲಿ ಪರಿವರ್ತನೆಗಳು ಆಗಬೇಕು ಅನ್ನೋ ರೀತಿನಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಅದು ಮಾತ್ರ ಅಲ್ಲ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಕುಯ್ಯುವವರೆಗೆ, ಈ ಒಂದು ರೀಪರ್ಸ್ಗೆ ನಾವು ನೋಡ್ಬೇಕಾದ್ರೆ ಎರಡು ರೀತಿಯಾದಂತ ಒಂದು ಕೆಲಸಗಳನ್ನ ಇಲ್ಲಿ ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಅದೇ ನಾವು ಮತ್ತಾಯ 13:30 ನಾವು ನೋಡ್ಬೇಕಾದ್ರೆ, ಸುಗ್ಗಿ ಕಾಲದ ತನಕ ಏನಾಗ್ಲಿ, ನಾನು ಕುಯ್ಯುವವರಿಗೆ ಮೊದಲು ಅಣಜಿನ ನೀವೇನ್ ಮಾಡ್ರಿ, ಆರಿಸಿ ತೆಗೆದು ಅದನ್ನ ಸುಟ್ಟು ಬಿಡುವುದಕ್ಕೆ ನೀವು ಫಸ್ಟ್ ಕಟ್ರಿ, ನಂತರ ಗೋಧಿಯನ್ನ ನೀವೇನ್ ಮಾಡ್ಬೇಕು, ನನ್ನ ಹಣಜಕ್ಕೆ ತುಂಬಿರಿ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈ ಒಂದು ಅಣಜಿಯನ್ನ, ಹೊರೆಯನ್ನ ಕಟ್ಟುವ ಕೆಲಸವನ್ನ ಮಾಡುವಂತ ಮೊದಲು ಏನಾಗ್ಬೇಕಂದ್ರೆ ಫಸ್ಟ್ ಗೋಧಿನ ಏನಾಗ್ಬೇಕು. ಯಾಕಂದ್ರೆ ಈ ವಾಕ್ಯನ ನಾವು ಓದ್ಬೇಕಾದ್ರೆ ನಮ್ಗೇನಾಯ್ತು ಅಂತ ಹೇಳ್ಬೇಕಾದ್ರೆ, ಫಸ್ಟ್ ಅಣಜಿನ ಕಟ್ಟಿ ಹೊರೆಯನ್ನ ನೀವೇನ್ ಮಾಡ್ಬೇಕು ಹೇಳಿದ್ರು, ಅದಾದ್ಮೇಲೆ ಗೋಧಿನ ನೀವೇನ್ ಮಾಡ್ರಿ, ನನ್ನ ಕಣಜಕ್ಕೆ ಸೇರಿಸ್ರಿ ಅಂದ್ರು. ಆದ್ರೆ ಈ ಒಂದು ಕಾರ್ಯ ಯಾವ ರೀತಿ ನಡೆಯುತ್ತೆ ಅಂತ ಹೇಳುವಾಗ, ಮೊದಲು ಗೋಧಿನ ತೆಗೆದು ಫಸ್ಟ್ ಏನಾಗ್ತಾರೆ, ಕಣಜಕ್ಕೆ ತುಂಬೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ
ಏನಂತ ತಿಳಿಸ್ತಾರೆ, ಅದೇ ನಾವು ಆಗ್ಲೇ ನಾವು ವಾಕ್ಯಗಳು ಇದು ಮತ್ತೈನು 13ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ನಾವು ಓದೋದಾದ್ರೆ ನಮಗೆ ಬರುವಂತ ವಾಕ್ಯಗಳೇ ಏನಂತ ಹೇಳುವಾಗ, ಹೀಗಿರಲಾಗಿ 40-42ರಲ್ಲಿ ನಾವು ನೋಡ್ಬೇಕಾದ್ರೆ, ಹೀಗಿರಲಾಗಿ ಹೇಗೆ ಅಣಜಿಯನ್ನ ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಇದು ಯಾವಾಗ ನಡಿಬೇಕು, ಯುಗದ ಸಮಾಪ್ತಿಯಲ್ಲಿ ಅಂತ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಮನುಷ್ಯ ಕುಮಾರನು ತನ್ನ ದೂತರನ್ನ ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಯ ಕೊಂಡದಲ್ಲಿ ಹಾಕುವರು. ಅಲ್ಲಿ ಆ- ಗೋಳಾಟವು ಕಟಕಟನೆ ಹಲ್ಲು ಕಡಿಯುವಂಥದ್ದು ಇರೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಹೊರೆನ ಕಟ್ಟಬೇಕಾದ್ರೆ, ಅಣಜಿಯ ಹೊರೆನ ಕಟ್ಟುವಾಗ ಏನಂತ ಹೇಳುವಾಗ, ಈ ಒಂದು ಗೋಧಿ ಸಂಪೂರ್ಣವಾಗಿ ಕಣಜದಲ್ಲಿ ಸೇರೋವರೆಗೂ ಈ ಒಂದು ಅಣಜಿಯ ಡಿಸ್ಟ್ರಕ್ಷನ್ ಏನ್ ಮಾಡಿದ್ದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಅದನ್ನ ಮುಂದೆ ಹಾಕ್ತಾರೆ, ಈ ಕಾರ್ಯಗಳು ಸಂಪೂರ್ಣವಾಗಿ ಏನಾಗ್ಬೇಕು, ನಡಿಬೇಕು ಅಂತ ನಾವು ನೋಡ್ತೀವಿ. ಸೊ ಅದಕ್ಕೆ ಏನಂತ ಹೇಳುವಾಗ, ಈ ಮಿಡ್ಲ್ ಈಸ್ಟರ್ನ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ಈ ಒಂದು ನಮಗೆ ಹೊಲದಲ್ಲಿ ಕೆಲಸ ಮಾಡೋರ್ಗೆ ಮಾಡಿರೋರ್ನ ಕೇಳ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ತಾವು ಫಸ್ಟ್ ಏನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ತಮ್ಮ ಒಂದು ಗೋಧಿನೆಲ್ಲ ಕಟ್ಟಿ ಅದನ್ನ ತಮಗೆ ಬೇಕಾದಂತ ಆ ಒಂದು ಸ್ಥಳದಲ್ಲಿ ಫಸ್ಟ್ ಅದನ್ನ ಏನ್ ಮಾಡ್ತಾರೆ, ಸ್ಟೋರ್ ಮಾಡಿ ನೆಕ್ಸ್ಟ್ ನಂತರದಲ್ಲಿ ಕಡೇನಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಆ ಒಂದು ಅಣಜಿಗಳನ್ನ ಸುಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಕಾರ್ಯಗಳು ನಾವು ನೋಡುವಾಗ ಈ ಒಂದು ಹಾರ್ವೆಸ್ಟ್, ಎಂಡ್ ಆಫ್ ದ ಹಾರ್ವೆಸ್ಟ್ ಅಲ್ಲಿ ನಡೆಯುವಂತ ಒಂದು ಕಾರ್ಯಗಳ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲಿ ಈ ಹಳೆ ಒಡಂಬಡಿಕೆಯಲ್ಲಿ ಒಂದು ವಿಷಯವನ್ನ ನಾವು ನೋಡೋದಾದ್ರೆ, ಯೆರೆಮೀಯನ ಪ್ರವಾದನ ಗ್ರಂಥ 51ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ, ಜೆರೆಮಿಯ 51st ಚಾಪ್ಟರ್ 33rd ವರ್ಸ್. 33. ಇಸ್ರಾಯೇಲರ ದೇವರು ಸೈನ್ಯಾಧೀಶ್ವರನೂ ಆದ ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ಪುರಿಯು ತುಳಿದು ತುಳಿದು ಸರಿ ಮಾಡುತ್ತಿರುವ ಕಣದಂತಿದೆ. ಸ್ವಲ್ಪ ಕಾಲದ ಮೇಲೆ ಒಕ್ಕುವ ಸಮಯವು ಅದಕ್ಕೆ ಸಂಭವಿಸುವುದು. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಈ ಸ್ವಲ್ಪ ಕಾಲವಾದ ಮೇಲೆ ಸುಗ್ಗಿಯ ಸಮಯ ಅದಕ್ಕೇನಾಗುತ್ತೆ, ಸಂಭವಿಸೋದು ಅಂತ ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಸಭೆಯ ಸುಗ್ಗಿಯ ಬಗ್ಗೆ ಏನ್ ಮಾತಾಡ್ತಾ ಇಲ್ಲ ಅಂತ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇದು ನಾವು ನೋಡುವಾಗ, ಈ ಒಂದು ಸುಳ್ಳಾದ ವ್ಯವಸ್ಥೆಯನ್ನ ಹೊಂದಿರುವಂತ ಆ ಒಂದು ಬ್ಯಾಬಿಲೋನ್ ನಾಶನದ ವಿಷಯದಲ್ಲಿ ಮುಂದೆ ನಡೆಯುವಂತ ಕಾರ್ಯಗಳನ್ನ ನಾವು ನೋಡ್ತೀವಿ. ಅದೇ ರೀತಿ ಯೋವೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನ ಶೂರರೇ ಕುಡುಗೋಲನ್ನ ಹಾಕಿರಿ, ಫಲವು ಪಕ್ವವಾಗಿದೆ, ಬನ್ನಿರಿ ತುಳಿಯಿರಿ, ದ್ರಾಕ್ಷೆಯ ಅಲೆಯು ಭರ್ತಿಯಾಗಿದೆ, ತೊಟ್ಟಿಗಳು ತುಂಬಿ ತುಳುಕುತ್ತಿವೆ, ಜನಾಂಗಗಳ ದುಷ್ಟತನವು ಏನಾಗೋಗಿದೆ, ವಿಪರೀತವಾಗಿದೆ ಅಂತ ಹೇಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅಂದ್ರೆ ಈ ಒಂದು ಅಂತ್ಯದ ಬ್ಯಾಬಿಲೋನ್ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ, ದುಷ್ಟ ಕಾರ್ಯಗಳು ಯಾವ ರೀತಿನಲ್ಲಿ ಆ ಕಡೆಯಲ್ಲಿ ಅದರ ಒಂದು ಸುಗ್ಗಿಯ ವಿಷಯದಲ್ಲಿ ಅದರ ಒಂದು ಕಾರ್ಯಗಳನ್ನ ಇಲ್ಲಿ ಈ ಒಂದು ಪ್ರವಾದನೆಗಳು ಮಾತಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈಗ ನಮಗೆ ಈ ಒಂದು ಅಂತ್ಯದ ದಿನಗಳಲ್ಲಿ ನಾವು ಜೀವನ ಮಾಡ್ತಾ ಇರುವಂತ ನಮಗೆ ನಮ್ಮ ಒಂದು ಕರ್ತವ್ಯ ಏನಾಗಿದೆ, ನಮ್ಮ ಒಂದು ಜವಾಬ್ದಾರಿ ಏನಾಗಿದೆ, ನಾವ್ ಏನ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ರಕ್ಷಣೆಯನ್ನ ನಾವು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಅದೇ ರೀತಿನಲ್ಲಿ ನಾವೇನ್ ಮಾಡ್ಬೇಕಂತೆ, ಈ ಒಂದು ಸುವಾರ್ತೆನ ಸಾರಿ ಮತ್ತೊಬ್ಬರ ಅವರ ರಕ್ಷಣೆಯನ್ನ ಮಾಡ್ಬೇಕಾಗಿರುವಂತ ಒಂದು ಕರ್ತವ್ಯನು ನಮಗೆ ಇರೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಯೇಸು ಸ್ವಾಮಿ ಬಂದಂತ ಸಂದರ್ಭದಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನಾಗ್ತಾ ಇದೆ, ಈ ಒಂದು ಸುವಾರ್ತೆ ಲೋಕದ ಕಡೆಯವರೆಗೂ ಸಾರ್ತಾ ಇದೆ. ಒಂದಲ್ಲ ಒಂದು ರೀತಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ, ಈ ಜ್ಞಾನ ಹೆಚ್ಚಾಗಿ ಮಾಧ್ಯಮಗಳ ಮುಖಾಂತರವಾಗಿರ್ಬೋದು, ಹೆಂಗೆಲ್ಲ ನಡೀತಾ ಇದೆ ಅಂತ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ ನಮ್ಮ ಒಂದು
ಇಷ್ಟೆಲ್ಲ ಸತ್ಯನ ತಿಳ್ಕೊಂಡಿರುವಂತ ನಾವು, ಯಾಕಂದ್ರೆ ಇಂಥ ಒಂದು ಸತ್ಯ ಲೋಕದ ಜನಗೆ ಬಿಟ್ಟು ನಮ್ಗೇನ್ ಮಾಡಿದ್ದಾರೆ, ತಿಳಿಸಿರ್ಬೇಕಾದ್ರೆ ನಾವು ಇನ್ನೂ ಹೆಚ್ಚಾಗಿ ಆ ಒಂದು ರೀಪರ್ ಕೆಲ್ಸನ ನಾವು ಏನ್ ಮಾಡಬೇಕಾಗಿದೆ. ಯಾಕಂದ್ರೆ ಅದಕ್ಕೆ ಅಪೊಸ್ತಲನಾದಂತ ಪೌಲ್ ಅವ್ರು ಮಾತಾಡಬೇಕಾದ್ರೆ ಎಫೆಸ 3:7 ನಾವು ನೋಡ್ಬೇಕಾದ್ರೆ, ಐ ಬಿಕೇಮ್ ಎ ಸರ್ವೆಂಟ್ ಆಫ್ ದಿಸ್ ಗಾಸ್ಪೆಲ್ ಅಂತ ಹೇಳ್ತಾರೆ. ನಾನು ಈ ಒಂದು ಸುವಾರ್ತೆಗೆ ನಾನು ಏನಾಗೋಗಿದ್ದೀನಿ, ಸೇವಕನಾಗಿದ್ದೀನಿ. ಯೇಸು ಸ್ವಾಮಿನು ಮಾತಾಡಬೇಕಾದ್ರೆ ಏನಂತ ಹೇಳ್ತಾರೆ, ನಾನು ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಬರ್ಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕೂ ನಾನೇನ್ ಮಾಡಿದ್ದೀನಿ, ನಿಮ್ಮ ಮಧ್ಯೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಒಂದು ಕರ್ತವ್ಯ ಏನು ಅಂದಾಗ, ನಾವು ನಮ್ಮ ಒಂದು ರಕ್ಷಣೆ ಮಾತ್ರವಲ್ಲ, ಬೇರೆಯವರ ರಕ್ಷಣೆಯನ್ನು ನಾವು ಸಾಧಿಸುವಂತ ಕಾರ್ಯಗಳನ್ನ ನಾವು ಮಾಡಬೇಕಾಗಿದೆ ಅಂತ ನಾವು ನೋಡ್ತೀವಿ. ಅದಕ್ಕೆ ನಾವು ಹಾಡು ಹೇಳ್ತೀವಲ್ಲ, ಸಂಗೀತಗಳಲ್ಲಿ 301ನೇ ಸಂಗೀತವನ್ನ ಹಾಡ್ತೀವಿ. ಏನಂತ ಹೇಳ್ಬೇಕಾದ್ರೆ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು, ಭ್ರಾತರಾದ ಅನ್ಯ ಜನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರುವ ಹಂಗು ಇರುವುದು ಅಂತ ಹೇಳಿ ನಾವು ಹಾಡು ಹೇಳ್ತೀವಿ. ಹಾಗಿರುವಾಗ ಕ್ರೈಸ್ತರಾದಂತ ನಮಗೆ ಇರುವಂತ ಭಾರ ಏನಂದ್ರೆ, ಇದನ್ನ ನಾವೇನ್ ಮಾಡ್ಬೇಕಂತೆ, ಧ್ಯಾನ ಮಾಡು ರಾತ್ರಿ ಹಗಲು. ಭ್ರಾತರಾದ ಅಂತ ಹೇಳ್ಬೇಕಾದ್ರೆ, ಈ ಭ್ರಾತರಾದ ಅಂತ ಪದ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂದಾಗ, ನಮ್ಮ ಸಹೋದರ ಸಹೋದರಿಯರು, ಅಣ್ಣ ತಮ್ಮಂದಿರು, ನೆರೆಯವರು. ಸೊ ಆ ಒಂದು ಪದದ ಅರ್ಥವನ್ನ ಇದೇನ್ ಮಾಡುತ್ತೆ, ಭ್ರಾತರಾದ ಅನ್ಯ ಜನ ಅಂತ ಹೇಳ್ಬೇಕಾದ್ರೆ, ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಯಾವ ರೀತಿ ದೇವರ ವಾಕ್ಯನ ತಿಳಿಸಿ ನಾವು ಸತ್ಯದ ಮಾರ್ಗದಲ್ಲಿ ತರುವಂತ ಪ್ರಯತ್ನ ನಾವು ಮಾಡ್ತೀವೋ, ಅದೇ ಪ್ರೀತಿನ ನಾವ್ ಏನ್ ಮಾಡ್ಬೇಕಂತೆ, ಲೋಕದಲ್ಲಿರುವಂತ ಅನ್ಯ ಜನಗಳ ಮೇಲೆ ನೀವೇನ್ ಮಾಡ್ರಿ, ಪ್ರೀತಿನ ತೋರಿಸಿ ಒಂದಲ್ಲ ಒಂದು ರೀತಿನಲ್ಲಿ ನೀವೇನ್ ಮಾಡ್ಬೇಕು, ನಾವು ಮತ್ತೊಬ್ಬರಿಗೆ ಸುವಾರ್ತೆನ ಸಾರುವಂತ ಕರ್ತವ್ಯದ ಹಂಗಿನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಜೀವನವನ್ನ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ, ಅದಕ್ಕೆ ಅದೇ ಸಂಗೀತದಲ್ಲಿ ನಾವು ನೋಡ್ಬೇಕಾದ್ರೆ, ನಿನ್ನ ಭ್ರಾತ ಎಲ್ಲಿಗೆ ಹೋದ ಅಂತ ಕೇಳ್ಬೇಕಾದ್ರೆ ಯಾವ ಉತ್ತರ ನಾವು ಕೊಟ್ಟೆವು. ನೋಡಿ ಆ ಹಾಡು ಎಷ್ಟು ಇದಾಗಿ ಬರ್ದಿದ್ದಾರೆ ಅಂತ ಹೇಳ್ಬೇಕಾದ್ರೆ, ನಿನ್ನ ಸಹೋದರ ನಿನ್ ರಕ್ಷಣೆನ ನೀನ್ ಮಾಡ್ಲಿಲ್ವಲ್ಲ, ನೀನ್ ಏನ್ ಮಾಡ್ತಾ ಇದ್ದೆ ಅಂತ ಪ್ರಶ್ನೆ ಮಾಡ್ಬೇಕಾದ್ರೆ ನಾವು ಏನ್ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸ್ವಾಮಿ ಮುಂದೆ ನಾವು ನಿಲ್ಬೇಕಲ್ಲ. ಯಾಕಂದ್ರೆ ಯಾರು ನಾವು ಸ್ವಾಮಿ ಮುಂದೆ ನಿಲ್ಲದೆ ನಮ್ಮ ರಕ್ಷಣೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಎಲ್ಲೇ ಬರ್ಬೇಕು, ಸ್ವಾಮಿ ಮುಂದೆ ನಿಲ್ಲುವಂತ ಒಂದು ಪರಿಸ್ಥಿತಿಗೆ ಬರುತ್ತೆ. ನಾವು ಬಂದು ಅಲ್ಲಿ ನಿಲ್ಬೇಕು. ಅವ್ರ ಹತ್ರ ನಾವು ಮಾತಾಡಿ ನಮ್ಮನ್ನ ಕೇಳ್ಬೇಕಾದ್ರೆ, ನಿನ್ಗಿಷ್ಟೆಲ್ಲ ನಾನು ಸತ್ಯನ ಕೊಟ್ನಲ್ಲಪ್ಪ, ಒಂದಲ್ಲ ಒಂದು ರೀತಿನಲ್ಲಿ ನೀನ್ ಮಾಡ್ಬೋದಾಗಿತ್ತಲ್ಲ ಸೇವೆಗಳನ್ನ, ನೀನ್ ಏನ್ ಮಾಡ್ದೆ? ಸೊ ಹಾಗಿರ್ಬೇಕಾದ್ರೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರೋದನ್ನ ನಾವು ನೋಡ್ತೀವಿ. ಅದಕ್ಕೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 42ರಿಂದ 45ನೇ ವಚನವನ್ನು ನಾವು ಓದೋಣ. ಮಾರ್ಕ್ 10 ಚಾಪ್ಟರ್ 42 to 45. ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರೆನಿಸಿಕೊಳ್ಳುವವರ ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ, ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಆಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ಬೇಕಾದ್ರೆ ಪ್ರಾಣ ಕೊಡುವ ಹಂಗಿನಲ್ಲಿದ್ದೀರಾ ಅಂತ ಹೇಳ್ತಾರೆ. ಸೊ ನಾವು ಯಾವ ರೀತಿನಲ್ಲಿ ನಮ್ಮ ಒಂದು ಪ್ರಾಣವನ್ನ ಈ ಒಂದು ಸುವಾರ್ಥ ಸೇವೆಗೆ ಮುಡುಪಾಗಿಟ್ಟು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ದೀಕ್ಷಾ ಸ್ನಾನ ತಗೊಳ್ಬೇಕಾದ್ರೆ ನಾವೆಲ್ಲರೂ ಒಂದು ಮಾಡಿರುವಂತ ಒಂದು ಪ್ರತಿಜ್ಞೆ ಏನಂತ ಹೇಳ್ಬೇಕಾದ್ರೆ, ಇನ್ನು ನಾನು ನನಗಾಗಿ ಜೀವನ ಮಾಡೋದಿಲ್ಲ,
ಯಾರಿಗೋಸ್ಕರ ಜೀವನ ಮಾಡ್ತೀನಿ? ಸ್ವಾಮಿ, ನಿನಗೋಸ್ಕರ ಸೇವೆ ಮಾಡ್ತೀನಿ ಅಂತ ನಾವು ಮುಂದೆ ಬಂದಿರುವಾಗ, ನಮ್ಮ ಪ್ರತಿಜ್ಞೆಗೆ ದೇವರು ನಮ್ಮನ್ನ ಪ್ರಶ್ನೆ ಮಾಡುವಾಗ ನಾವು ಏನು ಉತ್ತರ ಕೊಡೋದಿಕ್ಕೆ ಆಗುತ್ತೆ ಅನ್ನೋದನ್ನ ನಮ್ಮನ್ನ ನಾವೇನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬೇಕಾದ್ರೆ ವಿಚಾರಣೆ ಮಾಡ್ಕೊಳ್ಳೋಣ ಅಂತ ನಾವು ನೋಡ್ತೀವಿ. ಅದೇ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನ. ಇದು ತನ್ನ ಶಿಷ್ಯರಿಗೆ ಸ್ವಾಮಿ ಹೇಳುವಂತ ಒಂದು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಸೊ ಇದು ಏನಂತ ಹೇಳ್ಬೇಕಾದ್ರೆ, ಇದು ನಮಗೆ ಹೇಳುವಂತ ಮಾತೇನಂದ್ರೆ, ನೀವೇನ್ ಮಾಡ್ರಿ, ನಿಮ್ ಕರ್ತವ್ಯ ನೀವ್ ಮಾಡ್ರಿ. ಅವ್ರು ನಮ್ದೇ ಹೋದ್ರೆ ಅವ್ರ ಏನಾಗುತ್ತೆ. ಆದ್ರೆ ನಾನ್ ಏನು ಹೇಳ್ದೆ, ನನ್ ಸ್ವಾಮಿ ಹೇಳಿರುವಂತ ಕರ್ತವ್ಯದ ಆ ಒಂದು ಕಾರ್ಯಗಳನ್ನೇ ನಾನು ಮಾಡದೆ ನಾನು ಸ್ವಾಮಿ ಮುಂದೆ ನಿಂತ್ಕೊಂಡಾಗ ನಾನು ಏನಾಗೋಗ್ತೀನಿ, ನಾನು ತಪ್ಪಿತಸ್ಥನಾಗಿ ಕಾಣ್ತೀನಿ. ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಅಂತ್ಯದ ದಿನಗಳಲ್ಲಿ ನಾವು ನೋಡುವಾಗ ಈ ಒಂದು ಸುವಾರ್ಥ ಯುಗದ ಅಂತ್ಯ ಯಾವ ರೀತಿ ನಡೆಯುತ್ತೆ, ಹೇಗೆಲ್ಲ ಅದರ ಕಾರ್ಯಗಳು ಇದೆ, ಪ್ರತಿಯೊಂದನ್ನು ನಾವೇನ್ ಮಾಡಿದೀವಿ ಅಂತ ಹೇಳ್ಬೇಕಾದ್ರೆ ನಾವು ಧ್ಯಾನ ಮಾಡಿದೀವಿ. ಧ್ಯಾನ ಮಾಡಿರ್ಬೇಕಾದ್ರೆ ಪ್ರತಿಯೊಂದೊಂದು ಸಂದರ್ಭದಲ್ಲೂ ನಾವು ನೋಡುವಂತ ಕಾರ್ಯ ಏನಂತ ಹೇಳ್ಬೇಕಾದ್ರೆ, ಪ್ರತಿ ಒಬ್ಬೊಬ್ಬನು ತನ್ನನ್ನ ಪರೀಕ್ಷಿಸಿಕೊಂಡವನಾಗಿ ಮನೋಭೀತಿಯಿಂದಲೂ ನಡುಗುವವರಾಗಿ ತಮ್ಮ ಒಂದು ರಕ್ಷಣೆಯನ್ನ ಸಾಧಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. ಸೊ ನನ್ನ ರಕ್ಷಣೆನ ನಾನು ಸಾಧಿಸ್ಕೊಳ್ಬೇಕಾದ್ರೆ ನನ್ನ ರಕ್ಷಣೆ ಎಷ್ಟು ಬಹಳ ಮುಖ್ಯನೋ ಅದೇ ರೀತಿ ನಮ್ಮ ನೆರೆಯವರ ರಕ್ಷಣೆನೂ ಅಷ್ಟೇ ಮುಖ್ಯ ಆಗಿದೆ. ಅದರಿಂದನೇ ಇದು ಈ ಒಂದು ಎಂಡ್ ಆಫ್ ದ ಏಜ್ ಈ ಒಂದು ಕಾರ್ಯಗಳು ನಡೆಯುವಾಗ ನಾವು ಏನೆಲ್ಲ ನಮ್ಮ ಕರ್ತವ್ಯನೂ ಇದೆ ಅದನ್ನ ನಾವು ಸರಿಯಾದ ರೀತಿನಲ್ಲಿ ನಮ್ಮ ಗಮನವನ್ನ ಕೊಟ್ಟು ನಡೆಸಿ ದೇವರ ಆಶೀರ್ವಾದದಲ್ಲಿ ನಾವೆಲ್ಲರೂ ಪಾತ್ರರಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಆಮೇಲೆ